ಮಲಿ ಅಂತೆ ಜೋಡಿ ಬುರಾಣ ತಮ್ಮರಿದ್ರು ಬಳಿಗಾವ ಪಟ್ಟಣ ಆಡಿನ ಮಲಿ ಅಂತೆ ಜೋಡಿ ಬುರಾಣ ತಮ್ಮರಿದ್ರು ಎಲ್ಲಂದ್ರ ಬಳಿಗಾವ ಪಟ್ಟಣ ಇಬ್ರು ಅಣ್ಣತಮ್ಮರು ಕೇಳ್ರಿ ಅವರ ಹೆಂತವರಿದ್ದಾರು ಅವರ ತಾಯಿ ತಂದಿ ತೀರ್ ಹೋಗಿದ್ರು ಸಣ್ಣವರು ಇದ್ದಾಗ ಅವರಿಗೆ ಸ್ವಾದರ ಮಾವ ಜ್ವಾಕಿ ಮಾಡಿದ ಮನತಾನದಾಗ ತಾಯಿ ತಂದಿ ಸತ್ರ ಸ್ವಾದರ ಮಾವ ಮಾತ್ರ ಇರಬೇಕು ಜಗದಾಗ ಯಾವುದು ಮಾತ್ರ ತೊಂದ್ರೆ ಇಲ್ಲದೆ ಇಬ್ರು ಅಣ್ಣತಮ್ಮರಿಗೆ ಬೆಳೆಸಿದಾನು ಭಾರಿ ಸುಳಿ ಅಂತ ಇಬ್ರು ಮಾತ್ರ ಬೆಳೆದಾರವ ಈ ಅಣ್ಣತಮ್ಮರ ಪದ ಯಾಕೆ ಹಾಡ್ಬೇಕಾಗ್ಯದಪ್ಪ ಇಲ್ಲಿ ಯಾಕೆ ಹಾಡ್ಬೇಕಾಗ್ಯದ್ರಿ ಮಾಸ್ತರ ಅದಕ್ಕೆ ಇಲ್ಲಿ ಯಾಕಂದ್ರ ಅಣ್ಣತಮ್ಮರು ಇದ್ದವ್ರು ಬಹಳ ಮಂದಿ ಬಂದಿರ್ತಾರ ಇಲ್ಲಿ ಹೌದು ಅಣ್ಣತಮ್ಮರು ಅಂದ್ರೆ ಹೆಂಗ್ ಇರ್ಬೇಕು ಅಣ್ಣತಮ್ಮರ ಒಳಗೆ ಹೊಯ್ಮನಸ್ ಮಾಡಿದ್ರೆ ಹೆಂಗ್ ಆಗ್ತದ ಹೌದು ಹೆಂಡ್ರ ಮಾತು ಕೇಳಿದ್ರೆ ಹೆಂಗ್ ಆಗ್ತದ ನಮ್ಮ ಹಣಿ ಬರ ಅನ್ನುವಂಥದ್ದು ಮಾತ್ರ ಈ ಪದ ಕಲಿಸ್ತದ ಹೌದಪ್ಪ ನಮ್ಮ ಕಡೆ ಬಹಳ ಸಣ್ಣ ಹೆಣ್ಮಕ್ಳು ಹೆಣ್ತಮ್ರ ಅಂದ್ರೆ ನಾವು ಹೆಂಗ್ ಜೀವ ಇರ್ಬೇಕು ಹೌದಪ್ಪ ಯಾವ ಮಟ್ಟಿಗೆ ನಾವು ಪ್ರೀತಿ ಮಾಡ್ಬೇಕು ಅಣ್ಣತಮ್ಮರಿಗೆ ಅನ್ನುವಂಥದ್ದು ಮಾತ್ರ ಈ ಪದ್ಯದ ಹತ್ರ ಉತ್ತರ ಹೇಳ್ತದ ದಯವಿಟ್ಟು ಎಲ್ಲರೂ ಶಾಂತ ರೂಪದಿಂದ ಯಾರು ಗದ್ದಲ ಮಾಡ್ಲಾರ್ದೇನೆ ಈ ಅಣ್ಣತಮ್ಮರ ಪರಿಸ್ಥಿತಿ ಹೆಂಗ್ ಆಗ್ತದ ಕೊನೆ ತನಕ ಆ ಅಣ್ಣ ತಮ್ಮಿದ್ದ ಎಂಥ ಕೆಟ್ಟ ದುಷ್ಟ ಇರ್ತಾನ ಯಾವ ಪ್ರಕಾರವಾಗಿ ನಡ್ಕೋತಾನ ಅಣ್ಣನ ಕೂಡ ಅನ್ನುವಂಥದ್ದು ವಿಸ್ತಾರ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಈ ಪದ್ಯವನ್ನು ಕೇಳಬೇಕು ತಿಳ್ಕೊಂಡು ಅದು ಅಲ್ಲ ನಮ್ಮ ಉಮ್ಮದಿ ನಮ್ಮ ಸರ್ನು ಬಂದಾರ ಹೌದು ಯಾರು ಜಗತ್ತದೊಳಗೆ ಶ್ರೇಷ್ಠವಾದಂಥ ವ್ಯಕ್ತಿ ಹೌದಲ್ರಿ ಮಾಸ್ತರ ಮೂರ್ತಿ ತಯಾರು ಮಾಡುವಂಥ ವ್ಯಕ್ತಿ ಹೌದು ಹೆಸರೇನ್ರಿ ನಮ್ಮ ಮಧು ಸರ್ ಅವರು ಪತ್ತಾರ ಸಾಕಿನ ಉಮ್ಮದಿ ಅವರಾದರೂ ಕೂಡ ಇಡೀ ನಮ್ಮ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಎಲ್ಲಿ ಬೇಕಾದಲ್ಲಿ ಬೆಕ್ಕಾದಂಥ ಮೂರ್ತಿ ಅದಪ್ಪ ಅಂತಂದ್ರೆ ಅದು ಸಹಿಸ್ಕೊಟ್ಟು ಹೋಗಿಬಿಟ್ರೆ ಮೂರ್ತಿ ತಯಾರು ಮಾಡಿ ಕೊಡ್ತಾರೆ ಅವರು ಹೌದು ಹಿತ್ತಾಳಿದಿರಲಿ ತಾಮ್ರ ಇರಲಿ ಬೆಳ್ಳಿ ಇರಲಿ ಬಂಗಾರ ಇರಲಿ ಬೇಕಾದ್ರಾಗ ಇರ್ಲಕ್ಕ ಅದು ಅಂಥ ಮೂರ್ತಿ ತಯಾರು ಮಾಡುವಂಥ ವ್ಯಕ್ತಿಗಳು ಇವತ್ತಿನ ದಿವಸ ಇಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದಾರ ಅದು ಅವರಿಗೂ ಸಹಿತಕ್ಕ ಈ ನಮ್ಮ ಜಾತ್ರಾ ಕಮಿಟಿ ಪರವಾಗಿ ನಮ್ಮ ಸಂಘದ ಪರವಾಗಿ ಅನಂತ ನಮಸ್ಕಾರಗಳನ್ನು ಅವ್ರ ಪಾದಕ ಅರ್ಪಣೆ ಮಾಡಿ ಮುಂದೆ ಇಲ್ಲಿ ಅಣ್ಣತಮ್ಮರ ಪರಿಸ್ಥಿತಿ ಹೆಂಗೆ ಆಗ್ತದೆ ಅನ್ನುವಂಥ ವಿಸ್ತಾರ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಕೇಳಬೇಕು. ಇಬ್ರು ಅಣ್ಣತಮ್ಮರು ಕೇಳ್ರಿ ಅವರ ಹಂತವರಿದ್ದಾರು ಅಣ್ಣ ಹೇಳಿದ ಮಾತ ತಮ್ಮ ಬೇಡ್ತಿದ್ದಿಲ್ಲ ಜಗದಾಗ ಆ ತಮ್ಮ ಹೇಳಿದ ಮಾತ ಅಣ್ಣ ಮೀರ್ತಿದ್ದಿಲ್ಲ ಆವಾಗ ಹಿಂಗ ಇಬ್ರು ಮನಸ್ಸ ಒಂದೇ ತರ ಕೂಡ್ಯಾವ ಒಂದ ದಿವಸ ಸ್ವಾದರ ಮಾವ ವಿಚಾರ ಮಾಡ್ದ ಯಾವಾಗ ಹಳೆ ಮಾತ್ರ ವಯಸ್ಸಿಗೆ ಮಾತ್ರ ಬಂದಾನ ಹಳೆ ವಯಸ್ಸಿಗೆ ಬಂದು ಕುಂತ ಕನ್ಯೆ ಮಾತ್ರ ನೋಡ್ಬೇಕಂತ ಸ್ವಾದರ ಮಾವ ವಿಚಾರ ಮಾಡತಾನ ತನ್ನ ಮನದಾಗ ಹಿಂಗ ವಿಚಾರ ಮಾಡಿ ಕನ್ಯಾ ಮಾತ್ರ ಹುಡುಕ್ಯಾನವನೀಗ ಆ ಹಿರಿಯ ಅಣ್ಣನ ಲಗ್ನ ಮಾತ್ರ ಮಾಡನವಾಗ ಹಿರಿಯ ಅಣ್ಣನ ಲಗ್ನ ಮಾಡಿ ಮುಂದೆ ಮಾತ್ರ ಹ್ಯಾಂಗ ಆಯಿತು ಮುಂದ ಹಿರಿಯ ಅಣ್ಣನ ಮಡದಿ ಮಾತ್ರ ಬಂದಳ ಮನೆಯ ಅಣ್ಣನ ಹೆಂಡತಿ ಅಂದ್ರ ಸಾಕ್ಷಾತ್ ಪಾರ್ವತಿ ದೇವಿ ಇದ್ದಂಗ ಕೇಳ್ರಿ ಸೌಭಾಗ್ಯದ ಲಕ್ಷ್ಮಿನೇ ಮಾತ್ರ ಬಂದಂಗೈತು ಮನಿತಾಗ ಹೆಂಗೆ ಸಂಸಾರ ಮಾತ್ರ ನಡೆಸಾರವರು ಅಷ್ಟರ ಒಳಗ ಅಣ್ಣ ಹೇಳಿದ ಮಾತ ತಮ್ಮ ಮಾತ್ರ ಮೀರ್ತಿದಿಲ್ಲ ಒಂದು ಕೆಲವು ದಿವಸದಲ್ಲಿ ಸಣ್ಣವ ತಮ್ಮನು ದೊಡ್ಡವ
ಆದ ಈ ಸ್ವಾದರ ಮಾವ ಕನ್ಯಾ ಮಾತ್ರ ಹುಡುಕ್ಯಾನವನೀಗ ಕಡಿ ಕಡಿ ನೋಡುದ್ರ ಒಳಗ ಕನ್ಯಾ ಮಾತ್ರ ಪಾಸ ಆಯಿತು ಇನ್ನ ಅಷ್ಟರ ಒಳಗ ಲಗ್ನ ಮಾತ್ರ ಮುಗಿಸನ ಕೈ ಮ್ಯಾಗ ಎನ್ನ ತಮ್ಮದು ಮಾತ್ರ ಲಗ್ನ ಮುಗಿತು ಅಷ್ಟರ ಒಳಗ ಸ್ವಾದರ ಮಾವ ವಿಚಾರ ಮಾಡತಾನ ತನ್ನ ಮನದಾಗ ಅತ್ತಿ ಮಾವದೇವರು ಇದ್ದವರು ನನ್ನ ಕೈಯಾಗ ಕೊಟ್ಟು ಮರಿಯಾದ್ರು ಇವರಿಗೆ ಮೋಸ ನಾನು ಮಾಡಬಾರ್ದು ಅಂತ ನಮ್ಮ ಮನದಾಗ ತಮ್ಮನ ಹೆಂಡತಿ ಅಂದ್ರ ಕೇಳ್ರಿ ಅಕ್ಕಿ ಹೆಂಡತವಳಿದ್ದಾಳು ಹೆಂಗಿದ್ದಳ್ರಿ ಆಕಿ ಆ ತಮ್ಮನ ಹೆಂಡತಿ ಅಂದ್ರ ತೇಟ ದುರ್ಗವ ಇದ್ದಂಗ ಅಜ್ಜಿ ಮನೆಗೆ ಬಂದ ಕೂಡಲೇ ಇದು ಮಾಯಿನ ಹೊಕ್ಕಂಗಾಯ್ತು ಮನೆಯಾಗ ಆಕಿನ ಗುಣ ಇದ್ದು ತೇಟ ಹಂಡ ಕುದುರಿ ತಮ್ಮಿದ್ದವ ದುಡಿತಿದ್ದ ಅಣ್ಣ ಕಾರ್ಬಾರ ಮಾಡುತ್ತಿದ್ದ ಇದನ್ನ ನೋಡಿ ಸಂಭಾಳಿಸ್ಲಿಲ್ಲ ಕೇಳ್ರಿ ತಮ್ಮನ ಹೆಂಡತಿ ಒಂದನೊಂದ ದಿವಸ ತನ್ನ ಗಂಡಗ ಕುಂದ್ರಿಸಿ ಬೈಯತಾಳ ಏನಂತ ನೀನು ಗಂಡಲ್ಲೋ ಅಡವಂದ ಒಂದು ಗುಂಡಗಲ ಇದ್ದಂಗ ನಿಮ್ಮ ಅಣ್ಣ ಮಾತ್ರ ಕಾರ್ಬಾರ ಮಾಡ್ಕೊತ ತಿರುತಾನ ಮನೆಯಾಗ ನಿಮ್ಮ ಅಣ್ಣನ ಹೆಂಡತಿ ರಾಣಿಯಾಗಿ ಕುಂತಳ ಗಾದಿ ಮ್ಯಾಗ ಅಣ್ಣಿದ್ದವ ರಾಜ ಆದ ಅಣ್ಣನ ಹೆಂಡತಿ ರಾಣಿಯಾದಳು ಇದರಾಗ ನಮ್ಮದೇ ಬಹಳ ಹೈರಾಣ ನಡೆದ ಮನಿತಾನದಾಗ ಹೆಂಗ ನೀನು ಮಾಡುತ್ತ ಹೋದ್ರ ನನಗ ಚಂದ ಕಾಣುವುದಿಲ್ಲ ಹೌದು ನಿನಗ ಒಂದ ಮಾತ ಹೇಳ್ತೀನಿ ನಾನು ಇವತ್ತಿನ ಟೈಮೀಗ ನೀನು ನಾಳೆಗೆ ಮಾತ್ರ ಕಡಿಗೆ ಆಗ್ಬೇಕು ಅಣ್ಣನ ಜೋಡಿಗ ಅಂದ್ರ ನಾನು ಮಾತ್ರ ಇರ್ತೀನಿ ನಿನ್ನ ಹೆಂಡತಿ ಮಾತ ಅಂದ್ರ ಇವನಿಗೆ ಬಸವಣ್ಣವರ ವಚನ ಇದ್ದಂಗ ಇದು ಅಡವಿ ಮೊದಲ ಮನುಷ್ಯ ಮಾತ್ರ ಬೆದರಿ ಆದವ ನಾಳೆಗೆ ನೀನು ಕಡಿಗಾದ್ರ ಮನ್ಯಾಗ ಮಾತ್ರ ನಾನು ಇರ್ತಾ ಇರ್ಲಿಲ್ಲ ಅಂದ್ರ ಸೀದಾ ಗಂಟ ಕಟ್ಕೊಂಡು ಹೋಗ್ತೀನಿ ಊರೀಗ ನನ್ನ ಅಣ್ಣ ನಾನು ಹ್ಯಾಂಗ ಇದ್ದೀವಿ ಗೊತ್ತಿಲ್ಲ ನಿನಗ ನಾವು ಒಂದೇ ಹಾಡಿನ ಮಾತ್ರ ಜೋಡ ಮಲಿ ಒಂದೇ ಪೆಂಟೆದೊಳಗಿಂದು ಎರಡು ಪೆಂಟಿ ಮಾತ್ರ ಒಡೆದು ಬಂದಾವ ಇವಕ್ಕ ಎರಡಕ್ಕ ಮಾತ್ರ ಬಿಡುಗಡೆ ಮಾತ್ರ ಮಾಡ್ತಿದೆ ಅಂದಾಗ ಎಷ್ಟು ಹೇಳಿದ್ರು ಸಹಿತ ಆಕಿ ತಮ್ಮನ ಹೆಂಡತಿ ಕೇಳಲಿಲ್ಲ ಯಾಕಂದ್ರ ಹೆಣ್ಣಂದ್ರ ಕೇಳಿ ತೇಟ ದುರ್ಗವೇ ಇದ್ದಂಗ ಈ ಹೆಣ್ಣಿನಿಂದ ಮಾತ್ರ ಮನಿ ಒಡಕ ಆಗ್ತಾವ ಊರಾಗ ಯಾಕಂದ್ರ ಅಪ್ಪನ ಬಲ್ಲಿ ಅಂತ ಗುಣ ಬರುದಿಲ್ಲ ಎಂದಿ ಯಾವಾಗ ಈಕಿ ಹೆಣ್ತಿ ತಾಕಿ ಉಪದೇಶ ಮಾತ್ರ ಕೊಡತಾಳ ಇವನಿಗೆ ಖರೇನೆ ಮಾತ್ರ ನಶಾದ್ರೆ ಅಣ್ಣ ಕೇಳ್ರಿ ತಮ್ಮ ನಾನು ನಾಳಿಗೆ ಕಡಿಗೆ ಆಗ್ತಾ ತವ್ರ ಮನೆಗೆ ಹೋಗಬೇಡ ಅಂತ ಹೋಗಬೇಡ ಶಿಸ್ತ ಕೈಯಾಗ ಕಂಬಳಿ ಹಿಡೋದು ಸೀದಾ ಹೊರಗ ನಡಲ ಯಪ್ಪ ಕಂಬಳಿ ಹೊಚ್ಕೊಂಡು ಇವ ಮನೆಗನ ಇವ ಮರುದಿನ ಮಾತ್ರ ಮನೆಗನ ಅಲ್ಲಿತ ಅವಾದು ಭಾರತ
ಸತ್ಯದ ಅಣ್ಣ ಇದ್ದವ ಮನದಾಗ ವಿಚಾರ ಮಾಡತ ನಮ್ಮ ತಮ್ಮ ಇದ್ದವ ಎಂದು ಹೆಂಗ ಮಲಗುವುದಿಲ್ಲ ಅವ ವಿನಾಕಾರಣ ಅವ ವಿನಾಕಾರಣ ಇವನಿಗೆ ಅಂತದೇನು ಆಗಿರಬೇಕು ವಿಚಾರ ಮಾಡಬೇಕು ಅಂದ ಆಗ ಸತ್ಯದ ಅಣ್ಣ ಎದ್ದವ ತಮ್ಮನ ಹತ್ತಿರ ಬಂದ ಸತ್ಯದ ಅಣ್ಣ ಮಾತ್ರ ಕೈ ಇಟ್ಟು ತಮ್ಮಗ ಮಾತ್ರ ಕೇಳತ ಸತ್ಯದ ಅಣ್ಣ ಕೇಳಕತ್ತ ಇವ ಒಳಗೆ ಮಾತ್ರ ಶಟಿಲಾಕತ್ತ ಇವ ಶಟ್ಯಾದ ನೋಡಿ ಸತ್ಯದ ಅಣ್ಣ ಅಂತ ಮನದಾಗ ಕೆಲಸ ಮಾಡ್ಬಂದ ಕಾಣ್ತದ ಹೊಲ್ದಾಗ ತಮ್ಮ ಶಟ್ಯಾದು ಪೆಟ್ಯಾದು ಬ್ಯಾಡೋ ನೀನು ನನ್ನ ಎದರೀಗ ಏನು ಇದ್ದಿದ್ದು ಮಾತ್ರ ಎದ್ದು ಮಾತ್ರ ಹೇಳಪ್ಪ ನನಗ ಆಡಿನ ಮಲಿಯಂತೆ ಜೋಡಿ ಪುರಾಣ ತಮ್ಮರಿದ್ರು ಎಲ್ಲಂದ್ರ ಬಳ್ಳಿಗಾವ ಪಟ್ಟದಾಗ ಸತ್ಯದ ಅಣ್ಣ ಹೇಳಿದ ಕೂಡಲೇ ಚಾರ್ಸಿ ಮಾತ್ರ ಎದ್ದಿದಾನು ಅಣ್ಣ ಇಲ್ಲಿ ತನಕ ಬಂದಿನಿ ನಿನ್ನ ಆಜ್ಞಾದ ಒಳಗ ಇನ್ನ ನನ್ನ ಸಂಸಾರ ಹಂಚಿ ಕೊಡುವ ನನ್ನ ಪಾಲಿಗ ಎಷ್ಟು ಅಂದ ಕೂಡಲೇ ಅಣ್ಣಗ ಬೆಂಕಿಯಾಗ ಎಷ್ಟ ಅಂದ ಕೂಡಲೇ ಅಣ್ಣಗ ಹೊಟ್ಯಾಗ ಬೆಂಕಿ ಬಿದ್ದಂಗಾಗದ ಹಿಂಗ ಯಾವಾಗ ನನ್ನ ತಮ್ಮನ ಬಲ್ಲಿ ಇಂಥ ದುಷ್ಟ ಬುದ್ಧಿ ಬಂದು ಯಾವಾಗ ನನ್ನ ಸಂಸಾರ ಹಂಚಿ ಕೊಡು ಅಂತ ನಂದಾಗ ಸಾವಿರ ವರ್ಷ ಇದ್ರು ಕಡೆಗಾಗೂ ತಪ್ಪಿಲ್ಲ 100 ವರ್ಷ ಇದ್ರು ಸಾವು ತಪ್ಪಿಲ್ಲ ತಮ್ಮ ಯಾವಾಗಿದ್ರು ಒಂದ್ ದಿವಸ ಕೈಗೆ ಆಗೋದು ಐತೋ ಮನೆಯಾಗ ಯಾವಾಗ ಇಂಥ ಮನಸ್ಸ ಬಂದಾದಂದ್ರ ನಿನ್ನ ಹತ್ತಿರ ಹಿಂಗ ನಿನ್ನ ಸಂಸಾರ ಮಾತ್ರ ಹಂಚಿ ಕೊಡ್ತಾ ನಿನ್ನ ಪಾಲಿಗ ಆಯ್ತಾಯ್ತು ಮುಗಿದ್ರಿ ನಿಮ್ಮ ಮುಗಿಸ್ರಿ ನಾವು ಮತ್ತೊಂದೆರಡು ಮುಗಿಸ್ರಿ ಅದಕ್ಕ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾಳೆ ಯಾರು ಹೇಳ್ತಾರ್ರಿ ಆಗ ಇವ್ರ ಅಕ್ಕಮಾದೇವಿ ಹೇಳಾಳ ಹೌದು ಹೌದು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಹೌದು ಇದು ಅಲ್ಲೇ ಮತ್ತೇನು ಹೇಳಾಳ ಮತ್ತೇನು ಹೇಳ್ತಾಳೆ ತಾನು ಮಾಡಿದ ಹೆಣ್ಣ ಶಿವನ ಜಡಿಯೇನೇರಿತು ತಾನು ಮಾಡಿದ ಹೆಣ್ಣ ವಿಷ್ಣುವಿನ ಎದೆಯೇನೇರಿತು ತಾನು ಮಾಡಿದ ಹೆಣ್ಣ ರುದ್ರನ ನಾಲಿಗೆಯೇನೇರಿತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೌದು 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 ಇವ ಏನು ಸಲಿಗೆ ಕೊಟ್ಟಿದ್ದ ಹೆಣ್ತಿಗೆ ಈಗ ಏನು ಮನ್ಯಾಗ ಬಂದು ಹೊಕ್ಕಳು ದರಿದ್ರ ದೇವಿ ಅವಾಗ ಮನಿತಾನ ಹೊಡಿತಾರ ಒಳಕ್ ಮಾಡ್ಲಕ್ಕ ಮಾತ್ರ ಪ್ರಯತ್ನ ಮಾಡ್ತು ಅವನಿಗೆ ಕುಂದ್ರಿಸಿ ಬೈಲಕ್ ಚಾಲ ಮಾಡೋದು ತಮ್ಮಗ ನೀನು ಕೆಟ್ಟರು ಒಂದು ತೇಟ್ ಗುಣಗಾಲ ಗಂಟು ಬಿದ್ದಂಗೆ ಬಿದ್ದೆಯಲ್ಲೋ ಅಡ್ಗಾನ್ ಗುಣಗಾಲ ಮತ್ತೆ ಯಾರಿಗೇನೆ ಮಾಡ್ಕೊಂಡ್ರೆ ನನ್ನ ಜನ್ಮ ಸಫಲ ಆಗ್ತಿತ್ತು ಇನ್ನು ಕಟ್ಕೊಂಡು ನನಗೇನು ಸುಖ ಆಗ್ಲಿಲ್ಲ ನಾಳೆನೆ ಮಾತ್ರ ನೀ ಕಡಿಗೆ ಆತಿದೆಪ್ಪ ಅಂತಂದ್ರೆ ನಾ ಮನ್ಯಾಗ ಇರ್ತಾ ಇಲ್ಲಪ್ಪ ಅಂದ್ರೆ ನಾ ಜಾವ್ ಅಂತ ಅಂದಳು ಹೌದು ಹೆಣ್ಮಕ್ಳು ಬಹಳ ಸುಮಾರು ಇರ್ತಾವ್ರಿ ಹಂಗ ಕಲಸದ್ರ 100 ಹಣದಾರ ಕಲಿತಾರ ಹಾ ಕಲಸದ್ರ 100 ಹಣದಾರ ಕಲಿತಾರ ಖರೆ 3 ತುರ್ಬಾ ಕಲಿಯೋದು ಬಹಳ ಕಠಿಣ ಒಂದ್ ಮನ್ಯಾಗ ಹೌದು ಹೌದು ಒಂದು ಅಂದ್ರೆ 1 ತಿಂಗಳು ಇಲ್ರಿ 2 ವರ್ಷನ ಮನಿನೇ ಬೇರೆ ಬರ್ಬಾರ್ದಿ ನೋಡು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನೋಡಿ ಹ್ಯಾಂಗ್ ತಿರ್ಗಾಡ್ತಾರ ಎಲ್ಲ ನೀನೇ ಮಾಡ್ಬೇಕೇನಂತ ಇವು ಕೂತು ಹಚ್ಚಿ ಬಿಡ್ತಾವ ಜಗಳ ಹೌದು ಹೌದು ಬೆಂಕಿ ಹಚ್ಚವ್ರೆ ಇವರು ಹೌದಲ್ರಿ ಮಾಸ್ತರ ಹೌದು ಇದಕ್ಕಾಗಿ ಏನ್ ಹೇಳ್ತಾವ ಅಕ್ಕ ಮಾದೇವಿ ಹೇಳ ಹಣ್ಣು ಮದ್ದ ಬಳಿಕ ಮರವನ್ನು ಯಾರು ಕಡಿದರೇನು ಹಣ್ಣು ಮದ್ದ ಬಳಿಕ ಮರವನ್ನು ಯಾರು ಕಡಿದರೇನು ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದರೇನು ಹೌದು ಹೌದು ಈ ಕಾಯದ ಹಣ್ಣು ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕುಡಿದರೇನೋ ಚೆನ್ನ ಮಲ್ಲಿಕಾರ್ಜುನ ಅಂತಾಳೆ ಯಾರು ಅಕ್ಕ ಮಾದೇವಿ ಹೌದು 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 ಹೌದು
ನಿಮ್ಮದು ಮಾತು ಖರೇನೆ ಅದ. ಹೌದಲ್ರಿ ಮಾಸ್ತರ? ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದ್ರೆ ಏನೋ ವಿಚಾರ ಮಾಡೋದಿಲ್ಲ. ಹೌದು. ಆದ್ರೆ ಇವ ಬಿಡಬಾರ್ದ ತಾನ. ಹೌದಲ್ರಿ ಮಾಸ್ತರ? ಕಾಣ್ತೀನಿ ನನ್ನ ದೇವ್ರ ಅಂತ ತಿಳ್ಕೊಂಡ ತಮ್ಮಿದ್ದಾವ. ಹೌದು. ಇದು ದುಷ್ಟ ಬುದ್ಧಿ ಎಷ್ಟು ದಿವಸ ನಡೀತದ, ನಡೆಯಂಗಿಲ್ಲ. ಹೌದು. ಅದಕ್ಕೆ ಮುಂದೆ ಮನಿ ಒಡಕ್ ಮಾಡ್ತಾಳ. ಮುಂದೆ ಮನಿ ಒಡಕ್ ಆದ ಬಳಿಕ ಇಬ್ಬರದು ಪರಿಸ್ಥಿತಿ ಏನಾಗ್ತದ ಅನ್ನುವಂಥ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ನಮ್ಮ ಹಿರಿಯರು ಒಂದು ಜರ ಗದ್ದಲು ಮಾಡ್ಲಾರ್ದೇನೆ ಜರ ಲಕ್ಷ್ಯ ಕೊಟ್ಟು ಕೇಳಿದ್ರಪ್ಪ ಅಂತಂದ್ರೆ ನಮಗೂ ಸ್ವಲ್ಪ ಹುರುಪು ಬರ್ತದ, ಕೇಳಿದವ್ರಿಗೂ ಸಹಿತ ಒಂದು ಸ್ವಲ್ಪ ಇದು ಆಗ್ತದೆ ತಿಳ್ಕೊಂಡು ನಾನು ಅವ್ರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಏನಾಗ್ತದ. ಎಷ್ಟು ಕೇಳಿ ಹಿರಿಯ ಅಣ್ಣ ತಮ್ಮಗ ಮಾತ್ರ ಹೇಳತಾನ, ತಮ್ಮ ಇಲ್ಲಿ ತನಕ ಬಂದಿದಿ ನನ್ನ ಅಜ್ಞಾದ ಒಳಗ. ಹೌದು ಹೌದು. ನಿನ್ನ ಸಂಸಾರಕ್ಕಂತೂ ನೀನೇ ರಾಜ ಇದ್ದಂಗ, ಇನ್ನ ಮತ್ತೊಬ್ರು ಕಾರ್ಬಾರ ಬ್ಯಾಡೋ ನಮ್ಮ ಮನಿತಾನ. ನಾನೇ ನಮ್ಮ ಊರಾಗ ದಿನ 1000 ಮಾತ್ರ ನ್ಯಾಯ ಮಾಡ್ತಾ, ಇನ್ನೊಬ್ರು ನ್ಯಾಯ ಮಾತ್ರ ಮಾಡುದು ಬೇಡ ನಮ್ಮ ಮನೆಯಾಗ. ನಿನ್ನ ಮನಸ್ಸಿಗೆ ಬಂದಿದ್ದು ನೀನು ಯಾವಾಗ ಮಾತ್ರ ಹಿಡಿಯಿತು ತಮ್ಮ, ಅದು ಇಟ್ಕೋ ಮಾತ್ರ ಅಂದಾನವ ನಿನ್ನ ಪಾಲಿಗ. ನೀನು ಬಿಟ್ಟಿದೆ ಪಾಲ ಎಲ್ಲಿ ಅಂದ ನನ್ನ ಪಾಲಿಗ, ಅವ ಮೊದಲೇ ದುಷ್ಟ ಮನುಷ್ಯ ಮಾತ್ರ ಮಾಡ್ತಾನ ಹ್ಯಾಂಗ. ಸೊಲೋದು ಮಾತ್ರ 7-8 ಎಕರೆ ತನ್ನ ಪಾಲಿಗೆ ಇಟ್ಕೊಂಡಾನ, ಎನ್ನ ಹಿರಿ ಅಣ್ಣಗ ಕರಿಕಿ ಹೊಲ ಕೊಟ್ಟಾನ ಅವಾಗ. ಕರಿಕಿ ಹೊಲ ಬೆಳಕ ಮನಿ ಅಣ್ಣನ ಪಾಲಿಗೆ ಕೊಟ್ಟಿದಾನು, ಚಲೋ 8 ಲಂಬರ ಇಟ್ಕೊಂಡಾನ ತನ್ನ ಪಾಲಿಗ. 1 ಲಕ್ಷ ರೂಪಾಯಿ ಬಂದವ್ರ ಅಣ್ಣ ಆಗಿನ ಟೈಮಿಗ, ಹಿಂಗ ಇಬ್ರು ಕೂಡಿ ಸೌತುಕ ಫಲ ಮಾಡಾರವಾಗ. ಇಬ್ರು ಮಾತ್ರ ಪಾಲ ಮಾಡಿ ಅದು ಮಾತ್ರ ಹೋಗುವಾಗ, ಹಿರಿ ಅಣ್ಣ ಇದ್ದವ ತಮಗ ಮಾತ್ರ ಹೇಳ್ತಾನ ಹ್ಯಾಂಗ. ಇಲ್ಲಿ ತನಕ ಹೆಂಗರೆ ತಮ್ಮ ನನ್ನ ಆತದೊಳಗ ಬಂದಿ, ಇನ್ನ ನಿನ್ನ ಸಂಸಾರದೊಳಗ ಮಾತ್ರ ಬರುದಿಲ್ಲೋ ಹೇಗ. ನಾನು 3 ಮಾತ ಹೇಳ್ತೀನಿ ಲಕ್ಷ ಇಟ್ಕೋ ತಿಳಿಯಾಗ, ಯಾವ 3 ಮಾತ ಕೇಳೋ ತಮ್ಮ ಸರಿಯಾಗಿ ಏನ ಮ್ಯಾಗ. ಯಾರು ಮಾತ್ರ ಕುಡಿಬೇಡ, ಇಸ್ಪೇಟ್ ಆಟ ಆಡಬೇಡ, ಎನ್ನ ತಾಯಿ ಸಮಾನ ತಿಳ್ಕೊರೋ ಎನ್ನ ಪರ ಸ್ತ್ರೀಯರಿ. ಇವು 3 ಕೆಲಸ ನೀನು ಜೀವನದಾಗ ಪಾಲಿಸಿಕೊಂಡು ಹೋಗೋ, ನಿನಗ ಯಾವುದು ಮಾತ್ರ ಕಡಿಮೆನೆ ಬೀಳುವುದಿಲ್ಲ ಮನೆಯಾಗ. ಜರ್ಕಾರ್ತ ಇವು ಮಾತ್ರ ಮಾತ ನೀನು ಮೀರಿದಂದ್ರ ಇದ್ರಾಗ, ನಿನಗ ಜೋಳಿಗೆ ಮಾತ್ರ ಬರ್ತದ ಲಕ್ಷ ಎಲ್ಲಪ್ಪ ನಿನಗ. ಸತ್ಯದ ಅಣ್ಣ ಹೇಳ್ತಾನ, ನೀಚ ತಮ್ಮ ವಿಚಾರ ಮಾಡ್ತಾನ, ಎಲ್ಲಿ ನಮ್ಮ ಅಣ್ಣ ಇದ್ದಮ್ಮ ಹಿಂಗೆ ಮಾಡಿ ಗಳಿಸನ ಮನೆಯಾಗ. ಯಾವಾಗ ದಾರು ಕುಡಿಬೇಡ ಅಂತ ಹೇಳ್ಯಾನ, ದಾರದೊಳಗ ಲಾಭ ಮಾತ್ರ ಇದ್ದಂಗೆ ಕಾಣಿಸ್ತೈತಿ, ಇನ್ನ ಇಸ್ಪೇಟ ಆಡಿ ಗಳಿಸ್ದಂಗೆ ಕಾಣ್ತಾನ ನಮ್ಮಣ್ಣ ಮನೆಯಾಗ. ಹಿಂಗ ದುಷ್ಟ ಮಾತ್ರ ವಿಚಾರ ಮಾಡ್ಲ ಕತ್ತನ ಮನದಾಗ, ಇನ್ನ ಹೆಣ್ಮಕ್ಳಿಗೆ ಮಾತ್ರ ತಾಯಿ ಸಮಾನ ತಿಳಿಯಂದನ ನನಗ. ನಾನೇ ಸ್ವತಃ ನೋಡ್ಲಾರ್ದ ಅದರ ಸುಖ ಹ್ಯಾಂಗ ತಿಳಿಯತೈತಿ, ಹಿಂಗ ವಿಚಾರ ಮಾಡಿ ಎದ್ದು ಮಾತ್ರ ನಡವನ ಮನೆ ಕಡೆಗ. ಅಣ್ಣನ ಹತ್ತಿರ ಮಲ್ಲಿದು ಎನ್ನ ತಿರುಗೋತ ಹೋಗುದ್ರ ಒಳಗ. ಅದು ಬಂದ್ ಮಾಡಿಸ್ರಿ. ಹೋಗುದ್ರ ಒಳಗ
ಎನ್ನ ಒಬ್ಬ ದಾರು ಕುಡ್ದವ ಗಂಟ ಬಿದ್ದ ಹೌದು ಅದು ಸಿಕ್ಕಂಗ ಹೋದ್ರೆ ಕತ್ತಿತ್ತಪ್ಪ ರಸ್ತಾದ ಒಳಗ ಅವನಿಗೆ ನೋಡಿದ ಕೂಡಲ ಕುರ್ಸಾಲ ಮನುಷ್ಯ ಆಗ್ತೈತಿ ಹೆಂಗ ಸ್ವಲ್ಪ ನಾನು ತಗೊಂಡ್ರ ಮಜಾ ಮಾತ್ರ ಗೊತ್ತಾಗ್ತದ ನನಗ ಹಿಂಗ ವಿಚಾರ ಮಾಡ್ಯಾನ 5-6 ಡಬಾಲ ಹಾಕ್ಯಾನ ಅವನಕ್ಕಿಂತ ಹೆಚ್ಚಿಗೆ ಮಾತ್ರ ಚೀರಾಡ್ಲಕತ್ತ ರಸ್ತಾದ ಒಳಗ ಅದೇ ಹಾಪ ನಿಷೇಧಾಗ ಇವ ಮನೆ ಕಡೆಗೆ ಬರ್ತಿದ್ದ ಕೇಳ್ರಿ ಅಲ್ಲೇ ಇಸ್ಪೇಟ ಆಟ ನಡೆದಿತ್ತು ಒಂದು ಹಾಳ ಮನೆಯಾಗ ಅಲ್ಲಿ ಕೈ ಕಡಿಲಾಕ ಹೋಗಿ ಕುಂತನ ಸೈರೆ ಕಂಪನಿಯಾಗ 2 ಕೆಲಸ ಮಾತ್ರ ಮುಗುದವ್ರಿ ಅಣ್ಣ ಯವನ ಪಾಲಿಗ 2 ಕೆಲಸ ಮುಗುಸ್ಯಾನ ಒಂದು ಬಾಕಿ ಉಳಿಸ್ಯಾನ ಅದನ್ನೂ ಒಂದು ಮುಗಿಸಿ ಬಿಟ್ಟ ಸೂಳಿಗೆರ್ಯಾಗ ಕೆಲಸ ಮುಗಿದ್ರ ಒಳಗ ಮುಂಗೈ ಜೋಳಗಿ ಬಂತ್ರಿ ಇವಾಗ ಮುಂದ ಹೆಣ್ತಿದ್ದಕ್ಕಿ ಬೈಲಾಕತ್ಳು ಕೇಳಿ ಗಂಡಗ ಸರಿಯಾಗಿ ಹಚ್ಕೊಂಡಿಲ್ಲಿ ನಾವು ನಿಮ್ಮ ಅಣ್ಣಕ್ಕಿಂತ ಸೌಕಾರ ಆಗ್ಬೇಕಂತ ಆಗಿದೆ ಊರಾಗ ನೀನು ತೇಟ ಕ್ವಾಣ ಗಂಟ ಮಾತ್ರ ಬಿದ್ದೆಲ್ಲೋ ಹಿಂಗ ಏನಾರ ಮಾಡಿ ನಿಮ್ಮ ಅಣ್ಣನ ಪ್ರಾಣ ಮಾತ್ರ ಹೊಡಿಯೋ ನೀನು ಅವನ ಆಸ್ತಿ ಮಾತ್ರ ಸಿಗುತ್ತೈತಿ ನಿನ್ನ ಪಾಲಿಗ ಅಣ್ಣನ ಆಸ್ತಿ ಹೊಡ್ಕೊಂಡ್ರೆ ಮಾತ್ರ ಪೂರ್ತಿ ನಿನಗ ಸಿಗುತ್ತೈತಿ ಹಿಂಗ ಹೆಣ್ತಿ ಇದ್ದಕ್ಕಿ ಉಪದೇಶ ಮಾತ್ರ ಕೊಡ್ತಾಳವನೀಗ ಅವಾಗ ತಮ್ಮ ಇದ್ದವ ವಿಚಾರ ಮಾಡ್ಲಿ ಕತ್ತನ ಮನದಾಗ ನಾವು ಒಂದೇ ತಾಯಿ ರಕ್ತ ಹಚ್ಕೊಂಡು ಹುಟ್ಟಿವಿ ಜಗದಾಗ ಸ್ವತಃ ನನ್ನ ಕೈಲೇ ನನಗೆ ಅಣ್ಣನ ಪ್ರಾಣ ಹ್ಯಾಂಗ ಹೊಡಿಬೇಕು ಇದು ಎಂಥ ದುಷ್ಟ ಬುದ್ಧಿ ಮಾತ್ರ ಬಂದಾದ ನಿನಗ ಗಂಡನ ಪ್ರಾಣ ಯಾವ ನಿಮ್ಮ ಅಣ್ಣನ ಪ್ರಾಣ ನೀನು ಮಾತ್ರ ಹೊಡಿಯಬೇಕು ಹಿಂಗ ತಮ್ಮಗ ಮಾತ್ರ ಕಲಿಸಿ ಏಕೆ ಕಳಿಸ್ಯಾಳವಾಗ ಹೌದು ಹೌದು ಇವ ಸೀದಾ ಮಾತ್ರ ದೊಡ್ಡ ದಾದಾ ಏನಿ ಯಾರು ಬೈತಾರ ಅವು ಶಿವ ಪೂಜೆ ನಡೆದಾಗ ಕರಡಿ ಬಿಟ್ಟಪ್ಲೆ ಕೆಲಸ ಅದಕ್ಕ ಇದು ಕಾರ್ಯಕ್ರಮ ಹಚ್ಚುವುದೇ ಅಚ್ಚಕಡೆ ಮಗಲ ಆಗ್ಬೇಕಾಗೈತ್ರಿ ಹಾ ಏನ್ ನಡಿಲ್ರಿ ಮಾಸ್ತರ್ ಇದೊಂದು ವರ್ಷ ನಡೀಲಿ ಮುಂದಿನ ವರ್ಷದಲ್ಲಿ ಹಚ್ಚಮ್ರಿ ಹಾ ಹಾ ಅವಾಗ ಇವ ತಮ್ಮ ಇದ್ದಾವ ಏನು ವಿಚಾರ ಮಾಡ್ದ ಹೆಣ್ತಿದ್ದಕ್ಕೆ ಕಲಿಸ್ಲಾಕತ್ರು ಹೌದಪ್ಪ ನಾವು ನಿಮ್ಮ ಅಣ್ಣನಕ್ಕಿಂತಲೂ ಮಾತ್ರ ಸೌಕಾರ ಆಗ್ಬೇಕು ನಮ್ಮ ಊರಾಗ ಅಂತ ತಿಳ್ಕೊಂಡು ಬೆಳಿಬೇಕಂತ ತಿಳ್ಕೊಂಡು ನಾ ಕಡಿಗೆ ಮಾಡಿದ್ರ ನೀ ಅವನಕ್ಕಿಂತಲೂ ದರಿದ್ರಾಗಿ ಕುಂತೇಲೋ ಕೋಡಿ ಅನ್ಲಕತ್ಳು ಹೌದು ಹೌದು ಏನು ಉಪದೇಶ ಕೊಡ್ತಾಳೆ ಹೆಣ್ತಿ ನಿನ್ನಂತ ದರಿದ್ರ ಗಂಡಗೆ ಕಟ್ಕೊಂಡು ನಾವು ಏನು ಸುಖ ಕಾಣೋದದ ನೀ ಏನಾರ ಮಾಡಿ ಒಟ್ಟು ನಿಮ್ಮ ಅಣ್ಣನ ಪ್ರಾಣ ಹೊಡಿ ಅವನು ಇದ್ದ ಆಸ್ತಿ ಮಾತ್ರ ನಿನ್ನ ಪಾಲಿಗೆ ಆಗ್ತದ ಮುಂದೆ ನಾವು ಮಾತ್ರ ಜೀವನ ಮಾಡ್ಲಿಕ್ಕೆ ಬರ್ತದ ಅಂದ ಕೂಡಲೇ ಅವ ಮನುಷ್ಯ ವಿಚಾರ ಮಾಡ್ಲಕತ್ತ ಬೇಕಾದಂತ ದುಷ್ಟ ಅನ್ನೋದನ್ನು ಸ್ವತಃ ಅಣ್ಣಗೆ ಹೊಡಿಬೇಕಂದ್ರೆ ಹೆಂಗ ಆಗ್ತದ ಅವನಿಗೆ ಆಗಂಗಿಲ್ರಿ ಇದು ಬಹಳ ಹೆಚ್ಚಿನ ಹೈರಾಣ ಬತ್ತ ಅವನಿಗೆ ಹೊಡಿತೀಯ ಅಂತ ಅವ್ರ ಮನೆಗೆ ಹೋಗ್ಲಿ ನೀ ಜರ್ ಕರ್ತ ಹೊಡಿಲಿಲ್ಲಪ್ಪ ಅಂತಂದ್ರ ಮತ್ತ ನಾ ಗ್ಯಾವ ಅಂತಿ ನೋಡು ತವ್ರ ಮನಿಗೆ ಅಂದಳಕಿ ಆಧಾರ್ ಕಾರ್ಡ್ ತಗೊಂಡು ಓಡ್ತೀನಿ ಇಟ್ರಿ ಒಳಗೆ ಸಿಕ್ಕಂಗಾಯ್ತಿರಿ ತಮ್ಮಗ ಹೌದು ಆದ್ರೂ ಸಹಿತ ಅವ ತಮ್ಮ ಇದ್ದ ವಿಚಾರ ಮಾಡ್ದ ನನ್ನ ಅಣ್ಣನ ಪ್ರಾಣ ಮಾತ್ರ ಹೊಡಿಬಾರ್ದು ಅವನು 2 ಕಣ್ಣು ತೆಗಿಲಾರ್ದೆ ಬಿಡಬಾರ್ದು ಅಂದ ಅವ ಹೌದಪ್ಪ ಮನುಷ್ಯನಾಗೆ ಮಾಡ್ಕೊಂಡು ಹೋದ ಹೆಂಗ್ ವಿಚಾರ ಮಾಡ್ಕೊಂಡು ಅಣ್ಣನ ಬಲ್ಯಾಕ ಹೋದ ಅಣ್ಣನ ಬಲ್ಯಾಕ ಹೋಗಿ ಏನು ನೆವನ ಹೇಳ್ತಾನ ಅಣ್ಣಗೆ ಯಾವ ಪ್ರಕಾರವಾಗಿ ಕರ್ಕೊಂಡು ಹೋಗಿ ಆ ಅರಣ್ಯದೊಳಗೆ 2 ಕಣ್ಣುಗಳು ಯಾವ ಪ್ರಕಾರ ಕಳಿತಾನ ಅನ್ನುವಂಥದ್ದು ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಕೇಳುವಂತ ವಸ್ತು ಅದು ಮೂರು ಕೆಲಸ ಮುಗಿಸಿಕೊಂಡು ಅಣ್ಣನ ಮಾತ್ರ ಮನೆಗೆ ಬಂದ ಅಣ್ಣ ಬರೋದ್ರೊಳಗ ಮನೆಯಾಗೆ ಮಾತ್ರ ಕುಂತಿದ್ದವಾಗ ಇವ ಕಣ್ಣೀರು ಮಾತ್ರ ಸುರಿಸತಾನ ಅಣ್ಣನ ಎದರೀಗ
ತಮ್ಮಗ ನೋಡಿದ ಕೂಡಲೇ ದುಃಖ ತಡಿಲಿಲ್ಲ ಸತ್ಯದ ಅಣ್ಣ. ಯಾಕೋ ತಮ್ಮ ಅಂತ ಕಷ್ಟ ನಿನಗ ಏನು ಬಂದೈತಿ ಹೇಳು, ನಾ ಇರು ತನಕ ಮಾತ್ರ ಕಣ್ಣೀರ ತೆಗಿಬೇಡೋ ನಿನ್ನ ಕಣ್ಣಾಗ. ಸ್ವತಃ ನಾನೇ ನನ್ನ ಕೈ ಮ್ಯಾಗ ಮಾತ್ರ ಎಷ್ಟೋ ನ್ಯಾಯಗಳು ಮಾಡ್ತೀನಿ ತಮ್ಮ, ನಿನಗ ಅಂತ ತ್ರಾಸ ಏನು ಬಂದದ ಹೇಳಪ್ಪ ನನಗ. ಅಣ್ಣ ಏನು ಮಾತ್ರ ಹೇಳು ನಾನು ಜೀವನದಾಗ, ಈಗ ಭಾಳ ಮಾತ್ರ ಕಷ್ಟ ಮಾತ್ರ ಬಂದದೋ ನನಗ. ಕಡೆಗಾಗು ಟೈಮ್ದಾಗ ತಮ್ಮ ಮೂರು ಮಾತ್ರ ಹೇಳಿನಿ ನಿನಗ, ಅವು ಮಾತ್ರ ಪಾಲನ ನೀನು ಮಾಡಿಲ್ಲ ಅಂದಾಗ. ಸತ್ಯದ ಅಣ್ಣ ಹೇಳಕತ್ತ ಇವ ನೀಚ ತಮ್ಮ ವಿಚಾರ ಮಾಡ್ಲಿಕ್ಕತ್ತ. ಅಣ್ಣ ಎರಡು ಎತ್ತುಗಳು ಇಸುಗುಟ್ಟು ನೀನು ನಿನ್ನ ಕೈ ಮ್ಯಾಗ, ನಾನು ಊರಾಗೆ ಮಾತ್ರ ರೈತನಿಗೆ ಮಾತ್ರ ಮಾಡ್ತೀನಿ ಹಿಂಗ. ಅವಾಗ ಈ ಎರಡು ಪಾಲ ಮಾಡು ನಂದ ಇದ್ದಾಸ್ತಿ ಒಳಗ. ಏನು ಹೇಳಿದ್ರು ಸಹಿತ ನೀಚ ತಮ್ಮಗ ವಿಚಾರ ಎಲ್ಲ, ನೀ ಏನರೆ ಮಾಡಿ ಎತ್ತುಗಳು ಮಾತ್ರ ಎಸ್ಗೋಟು ನನಗ. ನಿನ್ನ ಆಸ್ತಿ ಒಳಗ ನನಗ ಪಾಲ ಮಾತ್ರ ಬೇಕಾಗಿಲ್ಲ, ಎರಡು ಎತ್ತು ಚಲೋ ಮಾತ್ರ ಎತ್ತುಗಳು ನೀನು ಎಸ್ಗುಟ್ಟಪ್ಪ ನನಗ. ಹಿಂಗ ಹೇಳಿದಾಗ ಅಣ್ಣನ ಮನಸ್ಸು ಮಾತ್ರ ಕರಗ್ಯದ. ಆವಾಗ 10,000 ರೂಪಾಯಿ ಕಟ್ಕೊಂಡಾನ ತನ್ನ ಟೊಂಕಿಗ. 10,000 ಕಟ್ಕೊಂಡು ಮಾತ್ರ ಸಂತಿಗೆ ಮಾತ್ರ ನಡೆದಿದಾರು, ಮುಂದ ಹೋಗುದ್ರೊಳಗ ಅಣ್ಣನ ಹಣಿ ಬರ ಆಗತೈತಿ. 10,000 ರೂಪಾಯಿ ಕಟ್ಕೊಂಡು ಸಂತಿಗೆ ಮಾತ್ರ ನಡೆದ ಮುಂದ ಹರದಾರಿ ನಡೆಯುವುದ್ರೊಳಗ ಅಂತದು ಮಾತ್ರ ಹಣಿ ಬಾರ. ಕೆಟ್ಟ ಬ್ಯಾಸಿಗಿ ಬಿಸಿಲರಣ್ಣ ಅನ್ನ ಬೇಡ್ತಾನಪ್ಪನೇ, ಬೇಡ್ತಾನವನೇ. ಕೆಟ್ಟ ಆನಂದದೊಳಗ ಎಲ್ಲಿ ನೀರ ಎಣ್ಣೆ ಮಾತ್ರ ನಿನಗ ಸಿಗ್ತಾವ ಪೂರ. ಅಕಾಡಿ ಈ ಕಡೆ ನೋಡುದ್ರೊಳಗ ಒಂದು ಬಾವಿಗೆ ಮಾತ್ರ ಬಿದ್ದದ ಅವ್ರಿಗೆ ಮ್ಯಾದ, ಬಿದ್ದದ ಅವ್ರಿಗೆ. ಹಾಗೆ ಸತ್ಯದ ಅಣ್ಣಗ ಮಾತ್ರ ಕರ್ಕೊಂಡು ನಾನು ನಿರ್ಧಾರ. ಬಾವಿ ಮ್ಯಾಲ ಬಂದು ತಮ್ಮ ಹಿಂಗ ವಿಚಾರ ಮಾಡ್ಲಿಕ್ಕತ್ತ. ಎಣ್ಣ ಹೋಗಿ ಮಾತ್ರ ನೀರು ಕುಡದು ಬ್ಯಾರಪ್ಪ ಮ್ಯಾಗ. ಹಿಂಗ ಹೇಳಿ ಕೇಳಿ ಅಣ್ಣಗ ಮಾತ್ರ ಕಳಿಸನ ಭಾವ್ಯಾಗ. ಅವ ಒಳಗ್ ಹೋದ ಕೂಡಲೇ ಕಲ್ ಹೇರಿ ಮಾತ್ರ ಹೊಡಿವು ಅವನೀಗ. ಆಡಿನ ಮಲಿಯಂತೆ ಜೋಡಿ ಪುರಾಣ ತಮ್ಮರಿದ್ರು ಎಲ್ಲಂದ ಬಳ್ಳಿಗಾಮ ಪಟ್ಟಣದಾಗ. ಸತ್ಯದ ಅಣ್ಣ ಭಾಮ್ಯಾಗ ಇಳ್ದ ನೀಚ ವಿಚಾರ ಮಾಡ್ಲಿಕ್ಕತ್ತ. ಒಂದು ದಾಣಿಗೆ ಕಲ್ಲ ಹಿಡ್ಕೊಂಡಾನ ತನ್ನ ಕೈಯಾಗ. ಎತ್ತಿ ಮ್ಯಾಲ ಮಾತ್ರ ಹಿಡ್ದಿದಾನು ಅಷ್ಟರ ಒಳಗ. ಆ ಭಾಮ್ಯಾಗಿದ್ದ ಅಣ್ಣನ ಮ್ಯಾಗ ಒಗಿಯುವುದರೊಳಗ. ಆ ಎತ್ತಿರುವಂತ ಕಲ್ಲ ಅಣ್ಣನ ಮೈಯ ಮ್ಯಾಗ ಬೀಳಲಿಲ್ಲ. ಸತ್ಯ ಇದ್ದಲ್ಲಿ ಮಾತ್ರ ಭಗವಂತ ಬಂದು ಕೈತಾನವರೀಗ. ಅಂತರ್ಲೆ
ಮಾತ ಕಲ್ಲ ನಿತ್ತು ಕುರುಸಾಲಿನ ಕಲ್ಲು ಹಿಂಗ ನಿಂತಾದಂತ ಇವ ತಮ್ಮ ವಿಚಾರ ಮಾಡ್ಲಕತ್ತ ಮನದಾಗ ಅಷ್ಟು ಒಳಗ ಕಲ್ಲ ದೂರ ಸಿಡಿದು ಬಿದ್ದದ ಹೆಂಗ ಸತ್ಯದ ಅಣ್ಣ ಇದ್ದವ ನೀರ ಕುಡಿದು ಬಂದಾನ ಮ್ಯಾಗ ನೀರ ಕುಡಿದು ಬಂದು ಇವ ಬಾವಿ ಮ್ಯಾಲ ಕೂತಿದಾನು ಒಂದು ಶ್ರೀಗಂಧದ ಮರ ಇತ್ತು ಬಾವಿಯ ಮ್ಯಾಗ ಬ್ಯಾಸಿಗೆ ಬಿಸಿಲದಾಗ ಇವನಿಗೆ ನೀರು ಕುಡುವುದ ಕೂಡಲೇ ಕಾಳ ಮಾತ್ರ ಒದಗದಂಗಾಯಿತು ತಮ್ಮ ಸ್ವಲ್ಪ ವಿಶ್ರಾಂತಿ ತಗೋತೀನಿ ನಾನು ಗಿಡದ ತೆಳಗ ಹಿಂಗ ತಮಗೆ ಮಾತ್ರ ಹೇಳಿ ಮಾತ್ರ ಮಲಗ್ಯಾನ ಆವಾಗ ಅವನಿಗೆ ನಿತ್ಯ ಹತ್ತಿದ ಕೂಡಲೇ ತಮ್ಮ ವಿಚಾರ ಮಾಡ್ತಾನ ಗಾಢವಾದ ನಿದ್ರಿ ಹತ್ತು ಇವನ ಮನಸ್ಸಿನಾಗ ಘಾದ ಬಿತ್ತು ಇವನಿಗೆ ಹ್ಯಾಂಗ ಮಾಡಿ ಪ್ರಾಣ ನಾನು ಹೊಡಿಬೇಕು ಹೇಂಗ ಅಲ್ಲಿಗೆ ಹತ್ತಿದ ನಿದ್ದೆ ಹತ್ತದ ಕೂಡಲೇ ಇವ ಹೆಂಗ ವಿಚಾರ ಮಾಡ್ಲಕತ್ತ ಚಲೋ ಎರಡು ಕಾರಿ ಮುಳ್ಳ ಮಾತ್ರ ಹಿಡ್ದನ ಕೈಯಾಗ ಅನುಮಾನ ಮಾಡಲಿಲ್ಲ ಬಂದು ಕುಂತನ ಅವನ ಎದಿ ಮ್ಯಾಲ ನೆನಸೋ ಮಗನೇ ನಿನ್ನ ದೇವ್ರಿಗೆ ಅಂತ ಚುಚ್ಚನ ಕಣ್ಣ ಯಾವಾಗ ನಿನ್ನ ದೇವ್ರಿಗೆ ನೆನಸು ಅಂತ ಕಣ್ಣಾಗ ಚುಚ್ಚಿ ಬಿಟ್ಟ ಸತ್ಯದ ಅಣ್ಣಗ ಹೊಟ್ಟಾಗ ಬೆಂಕಿ ಬಿದ್ದಂಗ ಆಗ್ಯದ ಅವಾಗ ಕಣ್ಣಾಗ ಮಾತ್ರ ಚುಚ್ಚುದ್ರುವಾಗ ಸತ್ಯದ ಅಣ್ಣ ಹೇಳ್ತಾನೆ ಹ್ಯಾಂಗ ತಮ್ಮ ಅಂತದೇನು ಕೆಲಸ ಮಾತ್ರ ಮಾಡಿನೋ ನಿನಗ ಕಣ್ಣ ಕಳಿಯುವುದು ಮಾತ್ರ ಕಳೆದಿದೆ ನೀನು ಅಡುಗಾಗ ಈಗಿಂದೀಗ ಒಯ್ದು ಕೂಡ್ಸೋ ನನ್ನ ಹೆಂಡರ ಮಕ್ಕಳಿಗ ಏನು ಹೇಳಿದ್ರು ಸಹಿತ ನೀಚ ತಮ್ಮಗ ವಿಚಾರ ಇಲ್ಲ ಆ 10,000 ಗಂಟೆಗೆ ನೆದರ ಇಟ್ಕೊಂಡು ಕುಂತಾನ ಅವಾಗ ಎಲ್ಲಿ ಹೆಂಡ್ರ ಮಕ್ಕಳು ಮಗನೇ ಅಂತ ಝಾಡ್ಸಿ ಅನ್ನಾಗ ಬದ್ಧ ₹10,000 ತಗೊಂಡು ಜಿಗುದು ಊರಿಗೆ ಬಂದ ₹10,000 ತಂದು ಹತ್ತೆ ಕೈಯಾಗ ಸೋತ ಅವದು ಸೋತ ಮತ್ತ ಮೊದಲಿನಂತೆ ಭಿಕ್ಕಿ ಬೇಡುವುದ ತಂದ ಭಗವಾನ್ ಎಲ್ಲಿ ಅಡವಿ ಒಳಗ ಅಣ್ಣನು ಎಂತಾದು ಕೇಳ್ರಿ ಹೈರ ಅವದು ಹೈರ ಎರಡು ಕಣ್ಣ ಕಳೆದನ ತಿರುಗಾಡ್ಕೋತ ಅಣ್ಣ ಅವಾಗ ನಡೆದ ಆವಾಗ ಸಾಕ್ಷಾತ್ ಭಗವಂತನ ಕರುಣೆ ಆಗಿತ್ತು ಪರಿಪೂರ್ಣ ಅವದು ಪರಿಪೂರ್ಣ ಎರಡು ಗಿಳಿಗಳಿಗೆ ಕೇರಿ ಅಲ್ಲಿಗೆ ಮಾತ್ರ ಅವ ಕಳಶ ಎರಡು ಗಿಳಿಗಳ ತೆಮಿ ಎರಡು ಗಿಳಿಗಳ ಕಿವಿ ಒಳಗ ದಿವ್ಯವಾಣಿ ತುಂಬ ವಾಣಿ ತುಂಬ ಸೀದಾ ಅಣ್ಣನ ಬಲ್ಲಿ ಕಳಶಾನ ಅಲಿಗಿ ಕಳಶ ಎರಡು ಗಿಳಿಗಳು ಗಿಡ್ಯಾಗ ಕೂತು ತಮ್ಮ ತಮ್ಮರೊಳಗೆ ಮಾತಾಡ್ಲಕತ್ತು ಹೌದು ಹೊಡೆದಾನ ಎರಡು ಕಣ್ಣಾಗ ಮಾತ್ರ ಮುಳು ಚುಚ್ಚಾನ ಇಲ್ಲಿ ಹೈರಾಣ ನಡೆದ ಸಾಕ್ಷಾತ್ ಪರಮಾತ್ಮ ವಿಚಾರ ಮಾಡ್ದ ಇವನಿಗೆ ಏನಾರ ಮಾಡಿ ಮಾತ್ರ ನಾವು ಉಳಿಸ್ಬೇಕಂತ ತಿಳ್ಕೊಂಡು
ಒಂದು ಗಂಡು ಗಿಳಿ ಒಂದು ಹೆಣ್ಣು ಗಿಳಿಗೆ ಕೊಟ್ಟು ಕಳಿಸ್ತದ ಎಲ್ಲಿಗೆ ಹೌದು ಅಲ್ಲಿ ಏನು ಅಣ್ಣನ ಕಣ್ಣು ಕಳೆದಿದ್ನಲ್ಲ ಆ ಜಾಗಿಗೆ ಕೊಟ್ಟು ಕಳಿಸ್ತದ ಅವಕ್ಕೂ ಮಾತ್ರ ತಲೆ ಒಳಗೆ ದಿವ್ಯವಾಣಿ ತುಂಬಿ ಆ ಏನು ಶ್ರೀಗಂಧದ ಮರ ಇತ್ತಲ್ಲ ಮರದಾಗ ಬಂದು ಕೂತು ಎರಡು ಮಾತಾಡ್ಕತ್ತು ಗಿಳಿಗಳಿದ್ದು ಅವಾಗ ಗಿಳಿಗಳು ಏನಂತ ಮಾತಾಡ್ತಾವ ಗಿಡದಾಗ ಕೂತು ಹಾ ಏ ಶ್ರೀಗಂಧದ ಮರದ ಮ್ಯಾಲ ಕುಂತು ಗಿಳಿ ಮಾತ್ರ ಮಾತಾಡ್ತಾವ ಅವಾಗ ಹೆಣ್ಣ ಗಿಳಿ ಅಂತದಪ್ಪ ಗಂಡ ಗಿಳಿಗ ನಿಮ್ಮ ಗಂಡ ಜಾತಿ ಅಂದ್ರ ಕೇಟ ಕ್ವಾಣ ಇದ್ದಂಗ ಅವಾಗ ಗಂಡ ಗಿಳಿ ಕೇಳತಾದ ಹೆಣ್ಣ ಗಿಳಿಗ ಸಿಕ್ಕಂಗ ಬೈಲ ಕತ್ತಿದೆ ಅಂದ್ರ ಗಂಡ ಮಾತ್ರ ಏನು ಮಾಡೈತಿ ಅವಾಗ ಹೆಣ್ಣ ಗಿಳಿ ಉತ್ತರ ಮಾತ್ರ ಕೊಡತೈತಿ ಹ್ಯಾಂಗ ಒಂದೇ ತಾಯಿ ಹೊಟ್ಟಿಯಿಂದ ಹುಟ್ಟಿ ಸ್ವತಃ ತಮ್ಮ ಇದ್ದವನೇ ಮಾತ್ರ ಕಣ್ಣ ಕಳ್ದನ ಗಟ್ಟಿ ಅವಾಗ ಗಂಡ ಗಿಳಿ ಹೇಳತೈತಿ ಹೆಣ್ಣ ಗಿಳಿ ಹ್ಯಾಂಗ ಬರೇ ಎರಡು ಕಣ್ಣು ಹೋದ್ರೆ ಇವನಿಗೆ ಏನು ಮಾತ್ರ ಆಗೈತಿ ಹೆಂಗ ಇಲ್ಲೇ ಅಪಾರವಾದ ತಪ್ಪಲ ಐತಿ ಗಿಡದಾಗ ಇದೇ ಗಿಡದ ತಪ್ಪಲ ತಗೊಂಡು ಕಣ್ಣಾಗ ಮಾತ್ರ ಹಿಂಡ್ಕೊಂಡಂದ್ರ ಇವನಿಗೆ ತಕ್ಷಣ ಮಾತ್ರ ಕಣ್ಣ ಮಾತ್ರ ಬರ್ತಾವ ಹೆಂಗ ಎರಡು ಗಿಳಿಗಳು ಮಾತಾಡುವಂತದು ಮಾತ ಅವನ ಕಿವ್ಯಾಗ ಬಿದ್ದು ಇನ್ನ ಎರಡು ಗಿಳಿ ಮಾಯಾಗಿ ಮಾತ್ರ ಹೋಗ್ಯಾವ ಅವಾಗ ಈ ಸತ್ಯದ ಅಣ್ಣ ಎದ್ದು ಮಾತ್ರ ನಿಂತನ ಅಷ್ಟರದ ಒಳಗ ಎದ್ದು ಕೈ ಮ್ಯಾಲ ಮಾಡಿದಾನು ಅಷ್ಟರ ಒಳಗ ಕೈ ಮ್ಯಾಲ ಮಾಡುದ್ರ ಒಳಗ ಭಗವಂತನ ಕರುಣೆ ಆಯಿತು ಒಳ್ಳೆ ಗಾಳಿ ಮಾತ್ರ ಬೀಸದ್ರ ಅಣ್ಣ ಮರದ ಮ್ಯಾಗ ಗಾಳಿ ಮಾತ್ರ ಬೀಸಿದ ಕೂಡಲೇ ಒಂದು ಟೊಂಗೆ ಬಂತು ಕೈಯಾಗ ಸಿಕ್ತು ಆಗಿಂದಾಗೆ ಮಾತ್ರ ತಪ್ಪಲ ಮಾತ್ರ ಹರ್ಕೊಂಡ ಆವಾಗ ನೀನೇ ಸಾಕ್ಷಿ ಭಗವಂತ ಅಂತ ಮಾತ್ರ ಹಿಡ್ಕೊಂಡ ಕಣ್ಣಾಗ ಸತ್ಯದ ಅಣ್ಣನ ಕಣ್ಣ ಬಂದವ ಕೇಳ್ರಿ ಅಷ್ಟರ ಒಳಗ ಇನ್ನ ಒಂದು ಮಾತ ಕೇಳ್ರಿ ಎರಡು ಗಿಳಿಗಳು ಹೇಳಿದ್ದು ಅವಾಗ ಇವನಿಗೆ ರಾಜಕೀಯ ಸಿಗುವುದೈತಿ ಇವನ ಕೈಯಾಗ ಕಾಂಚಾನಿ ದೇಶದೊಳಗ ರಾಜನ ಮಗಳ ಕಣ್ಣು ಹೋಗ್ಯಾವ ಆಕಿಗೆ ಯಾರು ಮಾತ್ರ ಕಣ್ಣ ತರತಾರಂದ್ರ ಜಗದಾಗ ರಾಜ ಬೋರ್ಡ್ ಮಾತ್ರ ಹಚ್ಚಿದವ ದರ್ಬಾರದಾಗ ಆಕಿಗೆ ಲಗ್ನ ಮಾಡಿ ಅರ್ಧ ರಾಜಕೀಯ ಹಚ್ತೀನಿ ಅವನೀಗ ಯಾರು ಮಾತ್ರ ಆಕಿಗೆ ಕಣ್ಣ ಮಾತ್ರ ಅವರು ತರ್ತಾರಂದ್ರ ಹಿಂಗ ರಾಜ ಮಾತ್ರ ಬೋರ್ಡ್ ಹಚ್ಚಾನ ದರ್ಬಾರದ ಹೊರಗ ಎಷ್ಟು ಎಲ್ಲ ಸತ್ಯದ ಅಣ್ಣ ಕಿವ್ಯಾಗ ಮಾತ್ರ ಇಟ್ಕೊಂಡಿದ್ದ ಕಣ್ಣ ಬಂದ ಕೂಡಲೇ ಮಾತ್ರ ತಪ್ಪಲ ಹರ್ಕೊಂಡು ಕಟ್ಕೊಂಡ ಪದರಾಗ ತಪ್ಪಲ ಕಟ್ಕೊಂಡು ಮಾತ್ರ ನಡೆದಿದಾನು ಮುಂದಿನ ಊರಿಗ ಮಾತ್ರ ಸಿದಾವ ಬಂದು ತಟ್ಟದ ಕಾಂಚಾನಿ ಊರಿಗ ಕಾಂಚಾನಿ ದೇಶದೊಳಗ ಬಂದು ರಾಜನ ಮನೋದಯನ್ನಿಟ್ಟು ಅವ ಪ್ರಧಾನಿಗೆ ಮಾತ್ರ ಭೇಟಿಯಾದ ಅಷ್ಟರ ಒಳಗ ಈಗಿಂದೀಗ ನಾನು ಹೋಗಿ ರಾಜಗ ಭೇಟಿ ಆಗ್ಬೇಕೆಂದು ಪ್ರಧಾನಿಗೆ ಮಾತ್ರ ಹೇಳ್ಯಾನ ನನ್ನ ಅಷ್ಟರ ಒಳಗ ಅವಾಗ ಪ್ರಧಾನಿ ಇದ್ದವ ಹೋಗಿ ರಾಜಗ ಹೇಳ್ಯಾನ ಹೆಂಗ ನಿಮ್ಮ ಮಗಳಿಗೆ ಕಣ್ಣ ತರವ ಮಾತ್ರ ಬಂದನ ಮನಿಯಾಗ ರಾಜ ಇದ್ದವಾಗ ಖುಷಿ ಆಯ್ತು ಒಳಗ ಕರ್ಕೊಂಡು ಬಾ ಅಂದ ಅವಾಗ ಪ್ರಧಾನಿ ಬಂದು ಕರ್ಕೊಂಡು ಒಯ್ದು ಬೆಟ್ಟ ಕೇಳ್ರಿ ಮನಿಯಾಗ ರಾಜನ ಮಗಳು ಅಂದ್ರ ಕೇಳ್ರಿ
ಸಾಮಾನ್ಯ ಇದ್ದಿದ್ದಿಲ್ಲ, ಹೌದು ರೂಪ ಮಾತ್ರ ಹೊಳೆಯತ್ತಿತ್ತು ಸೂರ್ಯ ಹೊಳದಂಗ. ರೂಪ ಲಾವಣಿಕೆಯೇನು ಕಡಿಮೆ ಎದ್ದಿದೆಲ್ಲ ಅವಳೀಗ, ಇವ ಶಿವಭಕ್ತ ಹೋಗಿ ನಿಂತನ ಅವಳ ಎದರೀಗ. ಯಾವಾಗ ಹೋಗಿ ಎದುರಿಗೆ ನಿಂತು ತಪ್ಪಲ ಮಾತ್ರ ಕೈಯಾಗ ಹಿಡೋದು, ಓಂ ನಮ ಶಿವಾಯ ಅಂತ ಹೆಂಡಿ ಬೆಟ್ಟ ಅವಳ ಕಣ್ಣಾಗ. ಯಾವಾಗ ಮಾತ್ರ ತಪ್ಪಲ ಹಿಂಡದ ರಾಜನ ಮಗಳ ಮಾತ್ರ ಕಣ್ಣ ಬಂದು, ಹೌದು ಅವಾಗ ಬಹಳ ಆನಂದ ಐತ ಕೇಳಿ ರಾಜಾಗ. ಯಾವಾಗ ನನ್ನ ಮಗಳಿಗೆ ಕಣ್ಣ ಮಾತ್ರ ತಂದಿದೆ ಅಂದ್ರೆ ಹಿಂಗ, ನಿನಗ ಅರ್ಧ ರಾಜಕೀಯ ಹಚ್ಚಿ ಮಗಳಿಗೆ ಕೊಡ್ತೀನೋ ನಿನಗ. ರಾಜ ಬರದ ಪ್ರಕಾರ ಎನ್ನ ಅರ್ಧ ರಾಜಕೀಯ ಹಚ್ಚಿ ಬಿಟ್ಟ, ಮಗಳಿಗೆ ಕೊಟ್ಟು ಅವ ಲಗ್ನ ಮಾತ್ರ ಮಾಡನವನೀಗ. ಎಲ್ಲಿ ಅಣ್ಣಂದು ಮಾತ್ರ ರಾಜಕೀಯ ನಡೀತು, ಈ ನೀಚ ತಮ್ಮಂದು ಎಂಥದ್ದು ನಡೀತು. ಏನ್ ಮಾಡ್ತಾರ? ಇಲ್ಲಿ ಊರಾಗ ಕಟ್ಟಿಗೆ ಮಾರ್ಕೊಂಡು ಮಾತ್ರ ಬರಬೇಕು ಹಿಂಗ. ಕಟ್ಟಿಗೆ ಮಾರ್ಕೊಂಡು ಬರ್ಲಾರ್ದೆ ಊಟ ಸಿಗ್ತಿದ್ದಿಲ್ಲ ಇವನ ಮನೆಯಾಗ, ಇಂಥ ಹೈರಾಣ ಮಾತ್ರ ಬಂದಿತ್ತು ಈ ನೀಚ ತಮ್ಮಗ. ಇಬ್ರು ಗಂಡ ಹೆಂಡತಿ ಕೂಡಿಕೊಂಡು ಕಟ್ಟಿಗೆ ಮಾರ್ಕೋತ ನಡೆದಿದಾರು, ಮುಂದ ಕೆಲವು ದಿವಸದೊಳಗ ಬಂದು ತಟ್ಟರ ಕಾಂಚನಿ ಊರೀಗ. ಕಟ್ಟಿಗೆ ಬೇಕೇನ್ರಿ ಅಂತ ಇವ ನೀಚ ತಮ್ಮ ಕೂಗತಿದ್ದ. ಹೌದು ಹೌದು ಯಾವ ನಮ್ಮ ಹಿರಿಯ ಪೈಲ್ವಾನರಾದಂಥ ನಮ್ಮ ಶಿವಶರಣಪ್ಪ ಕಾಕೋರು ಪೈಲ್ವಾನರು, ಶರಣಪ್ಪ ಕಾಕೋರು ಲಕ್ಷಣ ಪೈಲ್ವಾನರು, ಅವರಾದರೂ ಕೂಡ ತಮ್ಮ ವರದಕರಗಳಿಂದ ಏನೋ ಅಜ್ಞಾನಿ ಮಕ್ಕಳು ಇಲ್ಲಿ ನಮ್ಮ ಗೋಟ್ಯಾಳ ಗ್ರಾಮದ ಒಂದು ಜಾಂಗೀರ್ ಭಾಷೆನ ಜಾತ್ರೆಗೆ ಬಂದಾರಪ್ಪ ಅಂತಂದ್ರೆ, ಈ ಅಣ್ಣತಮ್ಮರ ಪದ ಅಪ್ಪ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಬೇಕಾದಂಥ ದುಷ್ಟ ಮನುಷ್ಯ ಏನಪ್ಪ ಅಂತಂದ್ರೂ ಅಣ್ಣತಮ್ಮರ ಒಳಗೆ ಮಾತ್ರ ಬೆಸ್ಕಿ ಬರಲಾರ್ದಂಥ ಒಂದು ಪವರ್ ಕೊಡ್ತದೆ ಇದು ಪದ. ಅದಕ್ಕಾಗಿ ಇಂಥ ಪದ್ಯಕ್ಕೆ ನಾವು ಎಷ್ಟು ಕೊಟ್ಟರು ಕಡಿಮೆನಪ್ಪ ತಿಳ್ಕೊಂಡು 51 ರೂಪಾಯಿ ಕೊಟ್ಟರೆ ಅವ್ರಿಗೆ ನಾನು ಪೂರ್ಣ ಬರೀ. ಇದಂತೆ ಜಟ್ಟಪ್ಪಣ್ಣ ಮಾತಂಗಿ ಮುಕ್ಕಮ್ಮ ಗೋಟ್ಯಾಳ ಈ ಪದ್ಯವನ್ನು ಕೇಳಿ 50 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅಂತ ತುಂಬ ಮಸ್ತಕ. ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಾಮಚಂದ್ರ ಕಾಕಾಲು ಹೇಳಿ ಅವರು 50 ಚಾಂದ್ ಕಾಕ ಅವರು ಒತ್ತಾಟೆ ಸಾಕಿನ ಕಾಶಿಲಿಂಗ್ ಜೇವ್ರ ಅವರಾದರೂ ಕೂಡ ಇದೇ ಒಂದು ಯಾವ ನಮ್ಮ ರಾಮಚಂದ್ರ ಕಾಕ ಚಿಕ್ಕಲೋಣಿ ಗ್ರಾಮದವರು ಏನೋ ಈ ಅರ್ಥವ ಪದ್ಯ ಕಲಿತ ಮನಸ್ಸಿಗೆ 50 ರೂಪಾಯಿ ಕೊಟ್ಟಿದ್ರೆ ಮನಿತಾಣದಲ್ಲಿ ಶ್ರೀ ಜಾಗೀರ್ ಭಾಷೆ ಬಗೆಯನ್ನು ಕೊಟ್ಟು ಕಾಪಾಡ ಸಿಗೊಳ್ತಾ ಮನಸ್ತಕ್ಕದ್ದು 400 ಕೊಡ್ತೀನಿ. ಯಾವ ನಮ್ಮ ಅಪ್ಪ ಸಾಬ್ ಕಾಕ ಅವ್ರ ಮುಲ್ಲ ಸಾಕಿನ ಗೋಟ್ಯಾಳ ಈ ಮಾನವಗಳಾದರೂ ಕೂಡ ಇದೇ ಒಂದು ಅಣ್ತಮ್ಮರ ಪದ್ಯಕ್ಕೆ ನಾವು ಎಷ್ಟು ಕೊಟ್ಟರು ನಮ್ಗೆ ಕಡಿಮೆ ತಿಳ್ಕೊಂಡು ನೀವು ಹೊರಗೆ ಹೋಗಿ ನಾಷ್ಟ ಮಾಡಿ ಬರ್ತಿರೋ ಚಾ ಕುಡಿದು ಬರ್ತಿರೋ ಬಂದು ಸೀದಾ ಬಂದು ಕುಂದ್ರು ಒಳಗೆ ಕುಡಿ ಮತ್ತು ಇಲ್ಲಾಂದ್ರೆ ನೀರದೆಲ್ಲ ಇಲ್ಲೇ ತರಿಸ್ತೀನಿ ಕುಂದ್ರಿ ಇಲ್ಲೇ. ಹಾಂ, ಊರ್ದಾಗ 1 ರೂಪಾಯಿ ಕೊಟ್ಟಂಥ ಮಾನವಗಳಿಗೆ ಇಲ್ಲಿ ವಾಸ ಮಾಡಿರುವಂಥ ಜಹಾಂಗೀರ್ ಪೀರನವ್ರ ಮೆಂತಾಂದೊಳಗೆ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ತಾವೆಲ್ಲರೂ ಮನಿಸ್ತಕ್ಕದು. ಅವಾಗ ಈ ಸತ್ಯದ ಅಣ್ಣಂದು ಮಾತ್ರ ಏನು ನಡೀತು, ಏನು ನಡೆದ್ರಿ ಮಾಸ್ತರ ದರ್ಬಾರ್ ಪರಿಚರಿ ಮಾತ್ರ ಸಿಂಹಾಸನ ಮ್ಯಾಗ ಕೂತಿವ ರಾಜಕೀಯ ಮಾಡ್ಲಕತ್ತಿದ್ದ. ರಾಜನೇ ಆದ, ರಾಜನೇ ಅವ, ದೇಶದ ರಾಜ ಆದ. ಮುಂದ ಆ ನೀಚ ತಮ್ಮಂದು ಎಂತ ಹೈರಾಣ ನಡೆದೈತ್ರಿ ಮನ್ಯಾಗ. ಹೆಣ್ಣು ಕುದುರೆ ಮ್ಯಾಗ ಕೂತ್ರಿ ಇಂಥ ಹೈರಾಣ ಆಗ್ತಾವ ಕೆಲಸ. ಹೌದೌದು, ಹೆಣ್ಣು ಕುದುರೆ ಮಾತು ಎಂದು ಕೇಳಬಾರ್ದು ಜಗತ್ತದೊಳಗ. ನೀವು ಮೊದಲು ತಲೆಯಾಗಿಟ್ಕೋರಿ, ನಾವು ಗಂಡು ಕುದುರೆ ಮ್ಯಾಗ ಕೂತೇವಂದ್ರೆ ಒಯ್ದು ದಂಡಿಗೆ ಹಸ್ತದ. ಯಾಕಂದ್ರ ಒಬ್ಬ ಸ್ವಾಮಿಗಳು ಕುದುರೆ ಖರೀದಿ ಮಾಡ್ನತ್ತಮ್ಮ. ಹೌದಲ್ರಿ ಮಾಸ್ತರ, ಖರೀದಿ ಮಾಡಿದ್ರಿ ಸ್ವಾಮಿಗಳು ಕುದುರೆ ಯಾರು ಖರೀದಿ ಮಾಡಿದ್ರು? ಪೊಲೀಸ್ ನಾವು ಖರೀದಿ ಮಾಡ್ದ. PSI ಹೌದಲ್ರಿ ಮಾಸ್ತರ, PSI ಖರೀದಿ ಮಾಡಿದ್ರತ್ತ ಕುದುರೆಗೆ ಖರೀದಿ ಮಾಡಿದ್ರು. ಮುಂದೆ ಈ PSI ಕೆಲಸ ಏನಿರ್ತದ್ರಿ?
ಎಲ್ಲಿ ಮಾತ್ರ ಕೇಸ್ ಇರ್ತದ ಅಲ್ಲಿ ಹೋಗಿ ಬರುವಂತ ಕೆಲಸ ಒಂದು. ಒಂದ್ ದಿವ್ಸ ಅರ್ಜೆಂಟ್ ಹೋಗೋದಿತ್ರಿ. ಅರ್ಜೆಂಟ್ ಹೋಗುವಂತ ಟೈಮ್ ಬಂತು, ಅವಾಗ ಕುದುರೆಗೆ ಲಗಾಮ್ ಹಾಕಿ ಮ್ಯಾಗ ಕೂತರಿ ಪೇ ಸಾಹೇಬರು, ಮ್ಯಾಗ ಟೆಪ್ಗೆ ಹಾಕೊಂಡ್ರು. ಅವಾಗೇನು ಗಾಡಿಗಳು ಇದ್ದಿಲ್ಲ. ಬೇಡ್ತೀರಿ ಮನಗಾಡ ಕುದುರಿ ಹೌದು. ಹೊಡೆದ್ರೆ ಹೆಂಗಂದ್ರೆ 100 ಸ್ಪೀಡ್ ಹೋಯ್ತು ಕುದುರಿ. ಮುಂದೆ ಒಂದು 2-3 ಕಿಲೋಮೀಟರ್ ಹೋಯ್ತ್ರಿ. ಅಲ್ಲಿ ಹೋಗೋದ್ರೊಳಗೆ ಏನಾಗಿತ್ತು, ಗುಡ್ಡದ ಮೇಲೆ ಆ ಗುಡ್ಡದ ದಂಡಿಗೆ ಮಗಲೇ ಒಬ್ಬ ರೈತಂದು ಏನಾಗಿತ್ತು, ರಾಶಿ ನಡೆಸಿದ ಅವ ರೈತ. ಹೌದೌದು. ತೊಗರಿ ರಾಶಿ ನಡೆಸಿದ್ದ. ಈ ಕುದುರೆ ಅಲ್ಲಿ ಏನು ಡಿಬ್ಬಿಗೆ ಹೋಯ್ತ್ರಿ, ಹೋದ ಕೂಡಲೇ ಈ ರಾಶಿ ನಡೆದಿದ್ದು ನೋಡ್ತು ನೋಡ್ರಿ, ಪಟ್ನೆ ನೋಡ್ತೀರಿ ರಾಶಿ ನಡೆದಿದ್ದು. ಕುದುರೆ ಕಿಂಗ್ ಮಾಡಕತ್ತು. ಒಟ್ಟೆ ಅಲ್ಲಿ ಹೋದ ಕೂಡಲೇ ಮುಂದೆ ಹೊಲಕ್ಕೆ ತಯಾರಿಲ್ರಿ ಕುದುರೆ ಅವನವನ. ಹೌದು. ಆ ಕುದುರೆನೂ ಹೆಣ್ಣೆ ಇತ್ತು. ಹೌದಲ್ರಿ ಮಾಸ್ತರ. ಹಾಲು ಕೂಡಲೇ ಮಾತ್ರ ಅದು ಹೊಳೆ ನೋಡ್ಲಕ್ಕ ನಿಂದ್ರಲಕ್ಕ ತಯಾರಿಲ್ಲ, ಮುಂದಕ್ಕೆ ಹೋಲಕ್ಕೂ ತಯಾರಿಲ್ಲ. ಅಲ್ಲೇ ಹೊಳ್ಳಿ ಮಿಳಿ ಸುತ್ತಾಡಕ್ಕೆ ಚಾಲು ಮಾಡ್ತು. ಪಿ ಎಸ್ ಐಗೆ ಹುಚ್ಚಿಡಿತು. ಹೌದೌದು. ರೊಕ್ಕ ಕೊಟ್ಟು ತಗೊಂಡು ಬಂದೀನಿ. ನಾ ಇದಕ್ಕೆ ಬೇಕಂತೇಳಿ 50,000 ರೂಪಾಯಿ ಕೊಟ್ಟು ತಂದಿನಿ ಖಾತೆ ಒಳಗೆ ಕುದುರೆಗೆ. ಹೌದು. ಇವ್ನು ಅವ್ನು ಇದು ಹಿಂಗ್ಯಾಕೆ ಮಾಡ್ಲಕತ್ತು ಕುದುರೆ ಅಂತ ತಿಳ್ಕೊಂಡು ಅವ ವಿಚಾರ ಮಾಡ್ದ. ಅವನಿಗೂ ಅರ್ಜೆಂಟ್ ಹೋಗೋದಿತ್ತಲ್ಲ. ಆ ಕುದುರೆ ಏನ್ ಮಾಡ್ತೀರಿ, ಸೀದಾ ಅಲ್ಲಿ ತಿರುಗದಂಗೆ ಮಾಡ್ಕೆರೆ ಹೊಡಿತೀರಿ ಉಲ್ಟಾ ಕಡಿ. ರಾಶಿ ಏನ್ ನಡೆದಿತ್ತಲ್ರಿ, ರಾಶಿ ಕಡೆಗೆ ಮಾತ್ರ ಕಣಕ್ ಬತ್ರಿಪ್ಪ ಸೀದಾ ಅದು. ಹೌದಪ್ಪ, ಏನಾಗಿತ್ತಲ್ಲಿ ರೈತಾಗ ನೋಡಿ. ಅವ ರೈತ ಎಂದೂ ಇಲ್ಲಾರ್ದ ಮಾತ್ರ ಪಿ ಎಸ್ ಸಾಹೇಬ್ರು ನಮ್ಮ ಹೊಲಕ್ಕೆ ಯಾಕೆ ಬಂದಾರ ತಿಳ್ಕೊಂಡು ಅವ ಎದಿ ಹೊಡೆದ್ರಿ ಯಾರು ರೈತ. ಹೌದೌದು. ಅಲ್ರಿ ಸಾಹೇಬ್ರ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಹೊಲಕ್ಕೆ ಯಾಕೆ ಬಂದ್ರಿಪ್ಪ, ನಾವೇನಂತ ತಪ್ಪು ಮಾಡಿ ನಮ್ಮ ಮ್ಯಾಗ ಏನು ಕೇಸ್ ಅದ, ಅದು ಎದಿ ಹೊಡೆದು ಕೇಳಕ್ ಚಾಲು ಮಾಡ್ತೀರಿ ರೈತ. ಕುದುರೆ ತಗೊಂಡು ಬಂದದ. ಅವಾಗ ಪಿ ಎಸ್ ಸಾಹೇಬ್ರು ಅಂದ್ರು, ಯಾವ್ದು ಕೇಸ್ ಮರ, ಎಲ್ಲಿದ್ ಕೇಸ್ನೂ ಇಲ್ಲ ಏನೂ ಇಲ್ಲ, ಈ ಕುರ್ಸಾಲೆ ಕುದುರೆ ಏನು ಮಾಡಿದ್ರು ಕೇಳಿಲ್ಲ, ಕರ್ಕೊಂಡು ಈ ಕಡೆಗೆ ಕಣಕ್ ಬಂದದ ನಾವು. ಅವಾಗ ಏನಂತಾನ್ರಿ ರೈತ? ಅವಾಗ ಭಾಳ ಶಾಣೆ ಇದ್ದ ರೈತ. ಹೌದೌದು. ಯಪ್ಪ ನಿಮ್ ಕಾಲು ಬಿದ್ದು ಹೇಳ್ತೀನಿ, ಈ ಕುದುರೆಗೆ ಬಾಳಿ ಹೋಗ್ಬೇಕಾದ್ರ ಯಾರ ಬಳಿ ತೊಂದ್ರೆ ನೀವು ತಪ್ಪು ತಿಳ್ಕೊಬೇಡ್ರಿ. ಈ ಕುದುರೆ ಮೊದಲು ಯಾರ ಬಳಿ ತಗೊಂಡ್ರಿ ಹೇಳ್ರಿ ನನಗಂದ ನಾವು. ಹೌದು. ಈ ಕುದುರೆ ಹಾಳಿ ಹೋಗ್ಬೇಕಾದ್ರ ಈ ಕುದುರೆ ನೀವು ಯಾರ ಬಳಿ ತಗೊಂಡ್ರಿ ಅಂದಾಗ ಒಬ್ರು ಸ್ವಾಮಿಗಳ ಬಲ್ಲ ಖರೀದಿ ಮಾಡಿನಪ್ಪ ಅಂದವ. ಹೌದೌದು. ಯಾಕಂದ್ರೆ ಸ್ವಾಮಿಗಳದ್ದು ಏನಿರ್ತಾರೆ ಕೆಲಸ, ದಿನ ಕಣಕ್ ತಿರುಗಾಡುವಂಥ ಕೆಲಸ ಇತ್ತು. ಆ ಕುದುರೆ ಚಟ ಅವ ರೈತ ಏನಂದ, ಯಾವಾಗ ಸ್ವಾಮಿಗಳ ಬಳಿ ನೀವು ತೊಗೊಂಡ್ರಿ ಅಂದ್ರೆ ನಾನು ಮಾತ್ರ ಕೆಟ್ಟ ಬಡತಂದ ಓದೀನಿ, ನೀವು ದೊಡ್ಡ ಪಿ ಎಸ್ ಸಾಹೇಬ್ರು ಅದೀರಿ, ಖರೆ ನನ್ನ ಕಡೆಯಿಂದ ನೀವು ಏನಾರ ದಾನ ತಗೋಬೇಕಾದ್ರೆ ಸಂಕೋಚ ಪಟ್ಕೋತಿದ್ರಿ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನನ್ನ ಕೈಲಿ ಒಂದು 3 ಬಗಿಸಕ್ಕಾಗಲಕ್ಕೆ ನೀವು ದಾನ ತಗೊಂಡ್ರಿ ಅಂದ್ರೆ ಕುದುರೆ ಮುಂದಕ್ಕೆ ಹೋಗ್ತದ ಅಂತ ನಾವು. ಬೇಕಾದಂತ ಪಿ ಎಸ್ ಐ ಇದ್ರು ಸಹಿತಕ್ಕೆ ಆ ಟೈಮ್ದಾಗ ಏನ್ ಮಾಡ್ಬೇಕಾಗ್ಯದ್ರಿ, ಆ ಕುದುರೆ ಚಟ ಸಂಬಂಧ ತಗೋಬೇಕಾಗ್ಯದ. ಅದು 3 ಬಗಿಸರೇ ದಾನ ತಗೋಬೇಕಾಗ್ಯದ ಪಿ ಎಸ್ ಐ. ಹೌದು. ಹಂಗ ಈ ಹೆಣ್ಣು ಕುದುರೆ ಮ್ಯಾಗ ಕೂತೇವಂದ್ರೆ ಏನ್ ಮಾಡ್ತದ, ನಿಮ್ಮ ಗೋರಿ ಮ್ಯಾಗ 3 ಬಗಿಸಿ ಮಣ್ಣೆ ಹಾಕಿಸ್ತದ ಇದು. ಹೌದೌದು. ಅದಕ್ಕಾಗಿ ಹೆಣ್ಣು ಕುದುರೆ ಮ್ಯಾಗ ಕುಂದ್ರಬೇಡ್ರಿ, ಗಂಡು ಕುದುರೆ ಮ್ಯಾಗ ಕುಂದ್ರದು ಕಲೀರಿ. ಅದಕ್ಕಾಗಿ ಇಲ್ಲಿ ಏನಾಗ್ತದ, ಏನಾಗದ್ರಿ ಮುಂದೆ ಇವ ರಾಜ ಆಗಿ ಮೆರಿಲಕತ್ತ ಕಾಂಚಾನಿ ಊರಾಗ, ಇವ ತಮ್ಮ ಇದ್ದಾವ ಏನ್ ಮಾಡ್ದ, ಕಟ್ಗಿ ಮಾಡ್ಲಕತ್ತ ಕಟ್ಟಿಗೆ ಮಾರುವಂತ ಕಾಯಕ್ಕಿತ್ತು. ಕಟ್ಟಿಗೆ ಮಾರ್ಕೋತ ಎಲ್ಲಿಗೆ ಬಂದ, ಕಾಂಚಾನಿ ದೇಶಕ್ಕೆ ಬಂದ. ಆ ರಾಜನ ದರ್ಬಾರದ ಮುಂದೆ ಹಾಯ್ದು ಹೊಂಟಿದ್ದ, ಕಟ್ಟಿಗೆ ಬೇಕೇನ್ರಿ ಅನ್ಕೋತ ಅಣ್ಣ ಕೇಳ್ಕೊಂಡ. ಅವಾಗ ಪಟ್ನೆ ಇದು ಶಬ್ದ ಯಾರಿಗೆ ಅಣ್ಣನ ಕಿವ್ಯಾಗ ಬಿತ್ತು. ನಮ್ ತಮ್ಮ ಹೊಂಟಾನಲ್ಲ, ಏನ್ ಅಣ್ಣನ ಕಿವ್ಯಾಗ ಬಿತ್ತು, ಸಿಂಹಾಸನ ಮ್ಯಾಗ ಕೂತಿದ್ದ ಅವ ರಾಜ ಇದ್ದಾರಿ, ಅವ್ನಿಗೆ ಏನ್ ಹರ್ಕತ್ತಿತ್ತು, ಇವ್ರು ತಮ್ಮಗರು ತೊಗೊಂಡು ಏನು ಮಾಡೋದಿತ್ತು, ಲಗ್ನನೂ ಮಾಡ್ಯಾರ ರಾಜಕೀಯನೂ ಕೊಟ್ಟಾರ, ಇವನಿಗೆ ತೊಗೊಂಡ್ರೆ ಮಾಡೋದೇನಿತ್ತವ, ಏನು ತಮ್ಮಂದು ಕಿವ್ಯಾಗ ಬಿತ್ರಿ ಶಬ್ದ. ಕಿವ್ಯಾಗ ಬಿದ್ದು ಕೂಡಲೇ ಮಾತ್ರ ಆಗಿಂದಾಗೆ ಪ್ರಧಾನಿ ಕರೆದ, ಮಗನ ಬಾಯಿಲ್ಲ ಅಂದ. ಅಲ್ಲಿ ಏನು ಹೊರಗೆ ದರ್ಬಾರದ ಹೊರಗೆ ಕಟ್ಗಿ ಮಾರ್ಲಕತ್ತ ನೋಡು, ಅವನಿಗೆ ಕರ್ಕೊಂಡು ಬಾ ಮೊದಲಿಲ್ಲ ಅಂದವ. ಆಗಿಂದಾಗೆ ಮಾತ್ರ ರಾಜ ಹೇಳಿದ ಪ್ರಕಾರವಾಗಿ ಪ್ರಧಾನಿ ಹೋಗಿ ತಮ್ಮಗೆ ಹೋಗಿ ಹೇಳ್ತಾನೆ, ಯಪ್ಪ ನಮ್ಮ ರಾಜರು ಕರಿಲಕತ್ತಾರ, ನೀವು ಬರ್ಬೇಕು ಈಗಿಂದ ಈಗ ಅಂದ. ಹಾ ಕೊಡ್ತಾ ಓದ್ತೇನು. ಅದಕ್ಕ ಅವ ಏನ್ ಹೇಳ್ದ, ಏನ್ ಹೇಳಿರಿ ಮಾಸ್ತರ? ಕಿವ್ಯಾಗ ಬಿತ್ರಪ್ಪ, ಕಟ್ಗಿ ಅನ್ನ ಅದಕ್ಕ ಹೆಣ್ಮಕ್ಳು ಇದ್ರ ಮನ್ಯಾಗ ಎಂತವ್ರು ಇರ್ಬೇಕು, ಹಂಗಿರ್ಬೇಕ್ರಿ ಮಾಸ್ತರ. ಪತಿವ್ರತ ಧರ್ಮ ಅಂದ್ರೆ ಎಂತದು ಜಗತ್ತದೊಳಗ. ಹೌದು. ಆ ಪ್ರಕಾರವಾಗಿ ಕಾಪಾಡ್ಕೋಬೇಕು ಪತಿವ್ರತ ಧರ್ಮ. ಹೌದಲ್ರಿ. ಗಂಡನ ಜೋಡಿ ಹೆಣ್ತಿದ್ದಕ್ಕೆ ಯಾವ ಪ್ರಕಾರ ಇದ್ರ ಮಾತ್ರ ಮನೆ ಚಲೋ ಆಗ್ತದ ಅನ್ನುವಂಥದ್ದು. ಏನಾಗ್ತದಪ್ಪ ಒಂದು ಊರಾಗಪ್ಪ ಅಂತಂದ್ರ ಪತಿವ್ರತ ಅದನ್ನ ಯಾರಿಗೆ ಅನ್ಬೇಕು, ವನ ಪತಿವ್ರತ ಇದ್ರೆ ನಡೆಯಂಗಿಲ್ರಿ ಅಪ್ಪ. ಹೆಣ್ಮಗಳು ವನ ಪತಿವ್ರತ ಇದ್ರೆ ನಡೆಯಂಗಿಲ್ಲ. ಹೆಂಗ
ಅತ್ತಿ ಮಾವದರಿಗೆ ನನ್ನ ತಾಯಿ ತಂದೆ ಅಂತ ತಿಳ್ಕೊಬೇಕು. ಹೌದು ಭಾವ ಮೈದನಿಗೆ ನಾನು ಅಂತಮ್ಮ ತಿಳ್ಕೊಬೇಕು. ಹೌದು ನಾದ್ನ್ಯಾರಿಗೆ ನಾನು ತಂಗಿಯರು ತಿಳ್ಕೊಬೇಕು. ಅಂದ್ರೆ ಆಕಿ ಹೆಣ್ಮಗಳು ಒಣ ಪತಿ ಬರ್ತಾ ಇದ್ರೆ ಮನ್ಯಾಗ ಅರ್ಬಟ್ ಮಾಡಕತ್ತಂದ್ರೆ ಎಲ್ಲಿ ನಡೀತದ? ನಡೆಯಂಗಿಲ್ಲ. ನಡೆಯಂಗಿಲ್ಲ. ಓಸುತ್ತರಲ್ಲಿ ಇರ್ಬೇಕು. ಹೌದು ಹಾ. ಖರಿಯಾದ್ರೆ ನಿಂದು ಮಾತಾ. ಶಾಂತವ ಹೆಸರು ಇಟ್ಕೊಂಡು ಕೆಜಿ ಮನಿ ಹೋಗ್ಕೊಂಡು ಜಗಳ ಕೇಳಕತ್ತ ಅಂದ್ರೆ ನಡೆಯಂಗಿಲ್ಲ. ಶಾಂತವ ಅಂದ್ರೆ ಶಾಂತವನ ಇರ್ಬೇಕಾಗ್ತದ. ಹೌದು ಅದಕ್ಕೆ ಈ ಪತಿವ್ರತ ಧರ್ಮ ಅಂದ್ರೆ ಎಂತದ ಜಗತ್ತು. ಹೆಂಗಿರ್ಬೇಕ್ರಿ ಮಾಸ್ತರ? ಒಬ್ಬ ಊರಾಗ ಒಂದು ರಾಜ ಇದ್ದ ಒಬ್ಬವ. ಹೌದು. ಆ ರಾಜನ ದರ್ಬಾರದಾಗ ಒಬ್ಬವ ಮನುಷ್ಯ ಏನ್ ಮಾಡ್ತಿದ್ದ? ಕೆಲಸ ಮಾಡ್ತಿದ್ದ. ಕೆಲಸ ಮಾಡ್ಲಕ್ ಹೋಗ್ತಿದ್ದ ಅವನ ಮನ್ಯಾಗ. ಹೌದು. ಕೆಲಸ ಮಾಡ್ಲಕ್ ಹೋಗ್ತಿದ್ದ. ಅವಾಗ ಒಂದು ದಿವಸ ರಾಜ ಇದ್ದಾವ ಏನ್ ಮಾಡ್ದ? ಏನ್ ಮಾಡ್ಯಾನ್ರಿ ಮಾಸ್ತರ? ಮೆರವಣಿಗೆ ಮಾಡಿಸ್ಬೇಕಂತ ತಿಳ್ಕೊಂಡು ಅವ್ನ ಮನಸ್ಸಿನಾಗ ಗೊತ್ತು. ಮೆರವಣಿಗೆ ತಕ್ಕೋತ ಊರಾಗ ಹೊಂಟಿದ್ರಿಪ್ಪ. ಹೌದು. ಈ ಬಡವನ ಹೆಣ್ತಿದ್ದಕ್ಕೆ ಏನು ಮಾಡಿದಳು? ರಾಜನ ಮನ್ಯಾಗ ದುಡಿತಿದ್ನಲ್ಲ ಬಡವ, ಇವನು ಹೆಣ್ತಿ ಗೆಳತಾರ ಕೂಡ ಕೂಡಿ ಗೆಳತಾರ ಕೂಡ ಕೂಡ್ಕೊಂಡು ನಾನು ರಾಜನ ಮೆರವಣಿಗೆ ನೋಡ್ಬೇಕ ತಿಳ್ಕೊಂಡು ಮಂದ್ಯಾಗ ನಿಂತು ನೋಡ್ಲಕತ್ತಿತ್ತು ಹೆಣ್ಮಗಳು. ಹೌದು. ಈ ರಾಜ ಇದ್ದ ಸಿಂಹಾಸನ ಮ್ಯಾಗ ಕೂತು ಹೊಂಟಿದ ನೋಡ್ರಿ ದರ್ಬಾರದ ಹೊರಗ. ಹೌದು. ಹೋಗ್ಲಕತ್ತಿದ್ದ. ಹೋಗುವಂತ ಟೈಮ್ ಒಳಗ ಸುಮ್ ಹೋಗ್ಲಿಲ್ರಿ ಅವ ನೀಚ. ಏನ್ ಮಾಡ್ದ? ಏನ್ ಮಾಡ್ತಾನ್ರಿ? ಪಟ್ಟೆ ಅವ ದೃಷ್ಟಿ ಆ ಹೆಣ್ಮಗಳ ಮ್ಯಾಗ ಹಾಕಿ ಬಿಟ್ಟ. ಯಾವಾಗ ಆಕಿಗೆ ನಾನು ಹೋಗಿ ನೋಡ್ಲಿ, ಆಕಿ ಕೂಡ ಯಾವಾಗ ಕೂಡ್ಕೊಳ್ಳಿ ಕಾಮ ಬೈಕಿ ಹಾಲಕ್ಕೆ ಚಾಲು ಮಾಡಿಬಿಡ್ತೀರಿ ರಾಜಾಗ. ಅಷ್ಟು ಚಲೋ ಇದ್ದಳಿಕಿ. ಮೆರವಣಿಗೆ ತಕ್ಕೊಂಡು ಮಾತ್ರ ಮನೆಗೆ ಬಂದ. ರಾಜ ದರ್ಬಾರಕ್ಕೆ ಬಂದು ಮಾತ್ರ ಅವನು ಹೇಳ್ತಾನ ಯಾರಿಗೆ? ಪ್ರಧಾನಿಗೆ. ಹೌದು. ನಾನು ಮೆರವಣಿಗೆ ತಕ್ಕೊಳ್ಳುವಂತ ಟೈಮದೊಳಗ ಒಬ್ಬ ಹೆಣ್ಮಗಳ ರಸ್ತದ ಮ್ಯಾಗ ನಿಂತು ನನಗೆ ನೋಡ್ತಿದ್ರು ಮೆರವಣಿಗೆ. ಆ ಹೆಣ್ಮಗಳು ಯಾರದಾರ ಈಗಿಂದೀಗ ಹೋಗಿ ನೀನು ತಪಾಸ್ ತಕ್ಕೊಂಡು ಆಕಿಗೆ ಸೀದಾ ನನ್ನ ಮನೆಗೆ ಕರ್ಕೊಂಡು ಬಾ ಅಂದ. ಹೌದು. ರಾಜ ಹೇಳಿದ ಪ್ರಕಾರ ನಡ್ಕೋಬೇಕಾಗ್ಯದಲ್ಲ. ಹೌದಲ್ರಿ. ಅವಾಗ ಯಾಕಾಗಲಕ್ರಪ್ಪ ತಿಳ್ಕೊಂಡು ಏನ್ ಮಾಡ್ದ? ಅವನಿಗೆ ಗೊತ್ತಿತ್ತು ಇಂಥ ಹೆಣ್ಮಗಳು ಅಂದ ಕೂಡಲೇ ಇವ್ನು ಹೆಣ್ತೀನಿ ಅದಾಳ. ಸೀದಾಕಿನ ಮನೆಗೆ ಬಂದು ಹೇಳ್ದ, ಯಾವ ನಮ್ಮ ರಾಜನ ಮಾತ್ರ ನಿನಗ ಈಗಿಂದೀಗ ನಮ್ಮ ಮನೆಗೆ ಬಾ ಅಂತ ತಿಳ್ಕೊಂಡು ಆರ್ಡರ್ ಆಗ್ಯದ, ಹೆಂಗ ಮಾಡ್ತಿ ಅಂತ ಕೇಳ್ದ. ಅವಾಗ ಆಕಿ ಹೇಳೋದು ಹೆಣ್ಮಗಳು ಬಾಳ ಅಸಲಿದ್ದಳಕ್ಕಿ. ಏನಂತಾಳ್ರಿ? ಊರಿಗೆ ರಾಜ ಇದ್ದಿರ್ಬೇಕು. ನನಗೇನು ಅಂದಳಕ್ಕಿ, ಊರಿಗೆ ರಾಜ ಇದ್ದಿರ್ಬೇಕು. ನಾನು ಮಾತ್ರ ಅವನ ಮನೆಗೆ ಬರ್ಬೇಕಾದ್ರ ನಂದು ಒಂದು ಷರತ್ತದ. ಇದು ಹೋಗಿ ರಾಜಾಗ ಹೇಳು, ಇದಕ್ಕೆ ಒಪ್ಕೊಂಡಪ್ಪ ಅಂತಂದ್ರೆ ಹಿಂದ್ರಗಡೆ ಅವ ನನ್ನ ಮನೆಗೆ ಬರಲಕ್ಕ. ಅವಾಗ ಹೋಗಿ ಪ್ರಧಾನಿ ಇದ್ದವ ಪ್ರಧಾನ ಮುಂದೆ ಹೇಳ್ತಾಳೆ ಹೆಣ್ಮಗಳು. ಏನ್ ಹೇಳ್ತಾಳ್ರಿ? ನಿನ್ನ ರಾಜನ ಮನೆಗೆ ನಾ ಬರ್ಬೇಕಾದ್ರ ಒಂದು ದಿವಸಕ್ಕಾಗಲಕ್ಕ ನಿನ್ನ ರಾಜ ಬಂದು ನನ್ನ ಮನ್ಯಾಗ ಊಟ ಮಾಡಿ ಹೋಗ್ಬೇಕು. ಅವಾಗ ನಾ ಮಾತ್ರ ಅವನ ಮನೆಗೆ ಬರ್ತೀನಿ ಅಂತ ಹೋಗಿ ಹೇಳ ಅವನಿಗೆ ರಾಜಾಗಂದ್ರು. ಅವಾಗ ಅವನು ಪ್ರಧಾನಿ ಇದ್ದವ ಬಂದು ರಾಜಾಗ ಹೇಳ್ದ, ಯಪ್ಪ ಹೆಣ್ಮಗಳಿಗೆ ಮಾತ್ರ ಹೋಗಿ ಹೇಳಿನಿ, ಅಕ್ಕಿ ಮಾತ್ರ ಇಂಥದ್ದೊಂದು ಕರಾರ್ ಇಟ್ಟಾಳ, ಅದು ಹೆಂಗ್ ಮಾಡ್ತೀರಿ ನೋಡ್ರಿ ಅಂದ. ಹೌದು. ಅವಾಗ ರಾಜ ಅಂದ, ಇದೇನ್ ದೊಡ್ಡ ಕೆಲಸ ಅಂದ. ಅವನು ಬರೇ ಊಟ ಮಾಡಿ ಬರೋದೇನು ದೊಡ್ಡ ಕೆಲಸ? ನಡಿ, ನಾ ಈಗಿಂದೀಗೆ ಮಾತ್ರ ಹೋಗಿ ಊಟ ಮಾಡಿ ಬರ್ತೀನಿ ಅಂತ ತಿಳ್ಕೊಂಡು ಸೀದಾ ಏನು ಮಾಡ್ದ? ಕುದುರೆ ಮ್ಯಾಗ ಕೂತ್ರಿ. ಅವ ಹೇಳೋದು ಅಷ್ಟೇ ತಡ, ಇವ್ ಮಗನಿಗೆ ಒಳಗೆ ಉಕ್ಕಲಕತ್ತಿತ್ತಲ್ಲ. ಯಾವಾಗ ಆಕಿನ ಮೋತಿ ನೋಡ್ಬೇಕು, ಯಾವಾಗ ಆಕಿ ಹೋಗಿ ನಾ ಬೆಟ್ಟಿ ಕೊಡ್ಬೇಕು ಅಂತ ತಿಳ್ಕೊಂಡು ಇವ್ನಿಗೆ ಮೊದಲೇ ಉಕ್ಕಲಕತ್ತಿತ್ತು. ಹಂಗೆ ಕುದುರೆ ಮ್ಯಾಗ ಕೂತ್ರಿ ಗಡಿ. ಕುದುರೆ ಮ್ಯಾಗ ಕೂತು ಬತ್ರಪ್ಪ ಸೀದಾ ಎಲ್ಲಿಗೆ? ಹೆಣ್ಮಗಳ ಮನೆಗೆ. ಬರೋದ್ರೊಳಗೆ ಟೈಮ್ ಎಷ್ಟಾಗ್ಯದ? ರಾತ್ರಿ 8 ಆಗ್ಯದ ಟೈಮ್. ಅಷ್ಟರದೊಳಗೆ ಗಂಟಿದ್ದವ ಕೆಲಸ ಮುಗಿಸಿಕೊಂಡು ಮಾತ್ರ ಊಟ ಮಾಡಿಕೆರ ಕಡೆಗೆ ಹಾಕ್ತಿದ್ದ. ಅವಾಗ ಬಂದು ಬಾಗಲ ಬಡದ. ಅವಾಗ ಗೊತ್ತಾಯ್ತು ಯಾರಿಗ್ರಿ? ಹೆಣ್ಮಗಳಿಗೆ ಗೊತ್ತಾಯ್ತು. ರಾಜನೇ ಬಂದ ನೀವ ಅನ್ನುವಂಥದ್ದು ಗೊತ್ತಾಯ್ತು. ಸೀದಾ ಮನ್ಯಾಗ ಕರೆದು ಕೊಯ್ದು ಕುಂದ್ರಿಸಿದ್ಳು. ಗಂಡಗೆ ಊಟ ಮಾಡುವಂತ ಟೈಮ್ದೊಳಗೆ ಹೇಳಿದ್ರು ಹೆಣ್ಮಗಳು, ಏನ್ ಹೇಳ್ರಿ? ನೀವು ದಿನ ಊಟ ಮಾಡುವಂತ ಟೈಮ್ದೊಳಗೆ ಊಟ ಏನು ಮಾಡ್ತಿದ್ರಲ್ಲ ಆ ಪ್ರಕಾರವಾಗಿ ಊಟ ಮಾಡಬೇಡ್ರಿ. ಇವತ್ತು ಊಟ ಮಾಡೋ ಟೈಮ್ದೊಳಗೆ ಅದ್ರೊಳಗೆ ಆಗಲಾಗ ಒಂದು ಸ್ವಲ್ಪರೇ ನೀವು ಅರ್ಧ ಹೌದಲ್ರಿ ಎಂಜಲು ಇಡ್ರಿ ಅಂದಳಕಿ. ಅರ್ಧ ಊಟ ಮಾಡಿ ಅರ್ಧ ಇಡ್ರಿ ಎಂಜದ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಇರುವುದು ಶಿವಗೆ ಅಂತ ಹೇಳ್ತಾರ. ಗಂಡ ಹೇಳಿದ್ರು ಹೆಂಡತಿ ಕೇಳಬೇಕು, ಹೆಂಡತಿ ಹೇಳಿದ್ರು ಗಂಡ ಕೇಳಬೇಕು, ನೇಮದ ಹಿಂಗ. ಅವಾಗ ಹೇಳಿದ್ರು ಗಂಡಗ, ನೀವು ಎಟ್ಟಕ್ಕಾಗಲಕ್ಕ ಅದ್ರೊಳಗೆ ತಾಟ್ನೊಳಗೆ ಇಡ್ರಿ ತಿಳ್ಕೊಂಡು ಉಡ್ಸ ಮಾಡಿಸುವಂತ ಟೈಮ್ದೊಳಗೆ ತೆಗೆದಿಟ್ಟಿದ್ದಳು. ಅವಾಗ ತಾನು ಊಟ ಮಾಡ್ಬೇಕು ಅನ್ನೋದ್ರೊಳಗೆ ಬಂದು ಕೂತ್ಕೊಂಡಿರೋದು ಸಿಂಹಾಸನ ಮ್ಯಾಗ. ಸಿಂಹಾಸನ ಮ್ಯಾಗ ಕೂತ, ತಗೊಂಡು ಬಾ ಊಟ ಅಲ್ಲಕತ್ತ, ಸ್ವಲ್ಪ ತಡ್ಕೋ ಅಲ್ಲಕತ್ತಳಕಿ. ಗಡಬಡ ಬೀಳ್ಬೇಡ ರಾಜ, ಸ್ವಲ್ಪ ತಡ್ಕೋ. ಹಂಗೆ ಏನು ಮಾಡಲ್ರಿ, ಅದು ಏನು ಗಂಡು ಬಿಟ್ಟಿದ್ದಲ್ಲ ಊಟ, ಅವ್ನಿಗೆ ವೈದ್ಯಕೀಯ ರೂಮ್ನಾಗ ಮನುಷ್ಯ ಬಿಟ್ಟಳು. ಅವ ಸ್ವತಃ ಮನ್ಕೊಂಡ್ಬಿಟ್ಟ ಸುಮ್ಮ. ಹೆಣ್ಮಗಳು ಯಾವಾಗ ಯಾಕೆ ಬರ್ಲಾಕ ತಿಳ್ಕೊಂಡು ಮನ್ಕೊಂಡ. ಅವಾಗ ಅದು ಏನು ತೆಗೆದಿಟ್ಟಿದ್ರಲ್ಲ ತಾಟ, ಆ ಎಂಜಲು ತಾಟ ತಂದು ಇವನು ಮಾರಿ ಮುಂದೆ ಇಟ್ಲು. ಬಂಗಾರ ತಾಟ್ನ ಕೈ ತೊಳೆಯುವಂತ ವ್ಯಕ್ತಿ ಅವ ರಾಜ.
ಅವಾಗಲ್ಲಕತ್ತ ಯಾರೋ ಹೆಚ್ಚು ಮಾಡಿ ಬಿಟ್ಟಿದ್ದು ತಂದಿಕ್ಕಿ ನನ್ನ ಮುಂದೆ ಇಟ್ಟಾಳ. ಹಾ ಹಾ ನಾ ಮನಸ್ಸು ಮಾಡಿದ್ರ ಮಗಳ ನಿನಗೆ ಇಲ್ಲಿ ಊಟೆಪಾಳಿ ಕಿತ್ಕೊಂಡು ಹೋಗುವಂತ ಕೆಪಾಸಿಟಿ ನನ್ನ ಬಳಿ ಅದ, ನಾ ಕಳಿಸುವಂತ ಕೆಪಾಸಿಟಿ ಅದ. ಕಳ್ಸೋದ್ ಬೇಡ್ರಿಪ್ಪ, ಫಾಸಿ ಕೊಡುವಂತ ಕೆಪಾಸಿಟಿ ಇತ್ತು ಅಂದ್ಮೇಲೆ ರಾಜ ಅವ. ಹೌದು ಹೌದು. ಎಂಜಲದ ತಾಟ ಏನು ಮಾರಿ ಮುಂದೆ ಇಟ್ಲು. ರಾಜ ಅಂದ, ಇದು ಯಾರೋ ಎಂಜಲು ಮಾಡಿ ತಂದಿಟ್ಟಿದ್ರು ಅಂತ ತಾಟದ, ನನಗೆ ಉಳುವಂತೇನು ಇದ್ಯಾಕೆ ತಂದ ನನ್ನ ಮಾರಿ ಮುಂದೆ ಇಟ್ಟು ಏನವ. ಅವಾಗ ಆಕಿ ಹೆಣ್ಮಗಳು ಹೇಳಿದ್ರು, ಯಾರೋ ಎಂಜಲು ಮಾಡಿದ್ದಲ್ಲ, ಸ್ವತಃ ನನಗೇನೋ ತಾಳಿ ಕಟ್ಟ್ಯಾನಲ್ಲ ದೈವದಾಗ ಕುತ್ಕೊಂಡು ನನ್ನ ಗಂಡ ಉಂಡು ಬಿಟ್ಟಿರುವಂತ ಎಂಜಲದ, ಮೊದಲು ಊಟ ಮಾಡಿ ಅಂದಳು. ಹೌದು ಹೌದು ಹಂಗೆ ಊಟ ಮಾಡ್ತಾಳ. ತೀರಾ ಇವನಿಗೆ ಪಿತ್ತ ನೆತ್ತಿಗೆ ಇರ್ತೀರಿ ರಾಜಾಗ. ಹೌದು. ಅಲಾ ಭ್ರಷ್ಟ ನಾರಿ ಅಂದವ, ಮಗಳ ನಿನ್ನ ಗಂಡ ಬಿಟ್ಟಿದ್ದು ಎಂಜಲು ಕೂಡ ನಾ ತಿನ್ಬೇಕಾ ನಾವು. ಗೊತ್ತದ ನಾ ಯಾರದೀನಿ, ರಾಜ ಅದೀನಿ ರಾಜ. ಅವಾಗಕ್ಕೆ ಅಂದಳು ಹೆಣ್ಮಗಳು, ಯಾವ ಪೋತ್ ರಾಜರು ಅಂತ ಹುಚ್ಚ ರಾಜ, ನೀ ರಾಜ ಪೋತ್ ರಾಜ ಅಂದಳಕ್ಕೆ. ಬರೇ ನನ್ನ ಗಂಡ ಬಿಟ್ಟಿದ್ದು ಎಂಜಲು ಕೂಳು ತಿಲ್ಲಾಕ ನೀವು ಅಲ್ಲೆಲ್ಲ ಕತ್ತಿದಿ. ಈ ಶರೀರ ನನ್ನ ಗಂಡ ಹಗಲು ರಾತ್ರಿ ಮುಟ್ಟ್ಯಾನ, ಎಲ್ಲಿ ಬೇಕಾದಲ್ಲಿ ಹೊಲಸು ಮಾಡ್ಯಾನ ಈ ಶರೀರಕ್ಕೆ. ಹೌದು 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 ಪೂರ ಶರೀರ ಎಲ್ಲ ಎಂಜಲಾಗ್ಯಾರ. ಮತ್ತ ಅವ ಎಂಜಲು ಮಾಡಿ ಬಿಟ್ಟಿದ ಈ ಶರೀರನಾಗ ಆಶೆ ಮಾಡಿದೆ ಅಂದ್ರ ನೀ ಅಂತ ಹುಚ್ಚ ರಾಜ ಅಂದಳಕಿ. ಚಾರಕನೆ ಹೇಳಿತ ಮಗನಿ ತಲೆ ಅಂದು. ಬರೇ ಅವ ಬಿಟ್ಟಿದ ಊಟ ನೀ ಮಾಡಂಗಿಲ್ಲ, ಈ ಶರೀರ ಎಲ್ಲ ಕೆಡಿಸಿ ಬಿಟ್ಟಾನವ, ಇದಕ್ಕೆ ಹೆಂಗ ಆಶೆ ಮಾಡಿದ್ವು ಹುಚ್ಚ ರಾಜ ಅಂದಳು. ಅವಾಗ ತೆರೆ ಅಂದ್ ಇಳಿತು ನೋಡ್ರಿ ಮಗಳಿಗೆ, ಬಾಗಲ ತೆರೆನ ಹಾರುದು ಯಾಕೆ ಕುದುರೆ ಮ್ಯಾಗ ಬಿಟ್ಟು. ಹೌದು ಹೌದು ಹಂಗ ಪತಿವ್ರತ ಧರ್ಮ ಅಂದ್ರೆ ಇಷ್ಟು ಶ್ರೇಷ್ಠ ಜಗತ್ತದೊಳಗೆ. ಹೌದು ಅದಕ್ಕಾಗಿ ಇಂಥ ತಾಯಿದವ್ರು ಮಾತ್ರ ಜಗತ್ತದೊಳಗೆ ಹುಟ್ಟಬೇಕಾಗ್ಯದ. ಹೌದು ಅಂತಿಂತವ್ರು ಇದ್ರ ತಿಳ್ಕೊಂಡೆ ಮಳಿ ಬೆಳಿ ಎಲ್ಲ ಮಾತ್ರ ಚಲೋ ಆಗ್ಲಕತ್ತಾವ. ಸೂರ್ಯ ಹೊಂಡ್ರ ತರ ಮುಳುಗುತ್ತಾನೆ. ಅದಕ್ಕೆ ಇಲ್ಲಿ ಏನಾಗ್ತದ, ಏನಾಗ್ತದೆ ರೀ ಮಾಸ್ತರ? ಕಟ್ಟಿಗೆ ಮಾಡ್ಕೋತ ತಮ್ಮ ರಸ್ತಾ ಹೊರಗ ಹೋಗತಿದ್ದ. ಅವಾಗ ಪ್ರಧಾನಿ ಬಂದು ಹೇಳತಾನ ನೀಚ ತಮ್ಮಗ, ತಮ್ಮ ಈಗಿಂದೀಗೆ ರಾಜ ಬಾ ಅಂತ ಹೇಳ್ಯಾನ ನಿನಗ. ಇವ ಎದಿ ಮಾತ್ರ ಒಡದಾನ್ರಿ ಅಣ್ಣ ಅಷ್ಟಾರ ಒಳಗ ನಿಮ್ಮ ರಾಜನ ಹೊಲದಾಗ ನಾನು ಕಟ್ಟಿಗೆ ಮಾತ್ರ ಕಡದೆ ಇಲ್ಲ. ಯಾಕ ಬಾ ಅಂತ ಅಂದನ ರಾಜ, ಹೇಳಪ್ಪ ಒಳಗ ಯಾರ ಹೊಲದಾಗ ಕಡ್ದಿದೇನು ಯಾವ ಮಗನಿಗೆ ಗೊತ್ತ ಐತಿ. ಮಗನ ಈಗಿಂದೀಗೆ ನಡಿ ಅಂದ ಅಲ್ಲಿಯವರೀಗ. ಎನ್ನ ಪ್ರಧಾನಿ ಮಾತ್ರ ಕರ್ಕೊಂಡು ಬಂದ ತಮ್ಮನ ಅಣ್ಣನ ಬಳಿಗ. ಆಗ ಸಿಂಹಾಸನ ಮ್ಯಾಗ ಅಣ್ಣ ಎದ್ದವ ಕುಂತಿದ್ದ ಎದರೀಗ. ತಮ್ಮ ಇದ್ದವ ಪಾದ ಇಟ್ಟ, ಸತ್ಯದ ಅಣ್ಣ ಮ್ಯಾಗಿಂದು ಕುಂತು ಗುರುತ ಹಿಡದ. ಯಪ್ಪ ಸಿಂಹಾಸನ ಮ್ಯಾಗಿಂದು ಎದ್ದ ಬಂದು ಬಿದ್ದನ ತ್ಯಾಕೀಗ. ಅಡ್ರಾಸಿ ಓಡಿ ಬಂದು ತಮಗ ಮಾತ್ರ ತೆಕ್ಕಿಗೆ ಬಿದ್ದ. ಮಿತಿ ಮೀರಿ ದುಃಖ ಮಾಡತಾನ ಕೇಳಿ ಯಾವಾಗ. ಯಾಕಪ್ಪ ಅಂತಂದ್ರೆ ಈಗ ಏನಂತ ಆರ್ಡರ್ ಬರ್ಲಾಗ್ತದ, ಭಾಳ ದಾಣಿಗೆ ಕುಸ್ತಿನೂ ಅದಾವ. ಸ್ವಲ್ಪ ಶಾರ್ಟ್ ಕಟ್ನಾಗ ಹೇಳಿ ಈ ಪದ ಮುಗಿಸ್ರಿ, ಮುಂದೆ ಮಂಗಳಾರತಿ ಮಾಡ್ರಿ ಅಂತ ತಿಳ್ಕೊಂಡು ಕಮಿಟಿ ಅವ್ರು ಹೇಳಕತ್ತಾರ. ಯಾಕಂದ್ರೆ ಯಾವ ಪ್ರಕಾರವಾಗಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿರ್ತಾರೆ ಅದೇ ಪ್ರಕಾರವಾಗಿ ಹೋಗ್ಬೇಕಾಗ್ತದೆ. ನಮ್ಮದು ಒಂದು ಲಿಮಿಟ್ ಅದ, ಅವ್ರಿಗೂ ಒಂದು ಲಿಮಿಟ್ ಅದ. ಅದಕ್ಕೆ ಇಲ್ಲಿ ಅಣ್ತಮ್ಮರ ಪರಿಸ್ಥಿತಿ ಹಂಗಾಗ್ತದೆ. ಆದ್ರೆ ಅಣ್ತಮ್ಮರ ಒಳಗೆ ವೈಮನಸ್ಸಿದ್ರೆ ಹಂಗಾಗ್ತದೆ. ತಮ್ಮನಂತ ಗುಣ ತಂದ್ರಪ್ಪ ಅಂತಂದ್ರೆ ಒಂದು ದಿವಸ ಏನಾಗ್ತದ, ಹಾಳು ಬಾಯಾಗಿ ಬಿದ್ದು ಸತ್ತದು ಲಾಸ್ಟಿಗೆ ತಮ್ಮ ಇದ್ದವ. ಆದ್ರೆ ತಾಯಿದಾರ ಬಂದರ ಆ ತಮ್ಮನ ಹೆಂಡತಿ ಹಂಗ ಯಾವಕ್ಕಿ ಬುದ್ಧಿ ಓಡಿಸ್ತಾವಲ್ಲ, ಒಂದಿಲ್ಲ ಒಂದು ದಿವಸ ಕಟ್ಟಿಗೆ ಹೊರಗೆ ಹೊತ್ಕೊಂಡು ರಸ್ತಾದಾಗ ಮಾತ್ರ ಮಾರುವಂತ ಪರಿಸ್ಥಿತಿ ಬರ್ತದ ತಿಳ್ಕೊಂಡು ಈ ಪದ್ಯದ ಉತ್ತರ ಆಗ್ತದ. ದಯವಿಟ್ಟು ಎಲ್ಲರೂ ಈ ಪದ ಇಲ್ಲಿಗೆ ಮುಗಿಸಿ ಮುಂದೆ ನಾನು ಮಂಗಲಗೀತೆಯನ್ನು ಹಾಡ್ತಾ ಇದ್ದೀನಿ. ತಾವೆಲ್ಲರೂ ಶಾಂತ ರೂಪದಿಂದ ಕೇಳಬೇಕು. ಆರುತಿಗಳ ಗುರು ಆರುತಿಗಳ ಗುರು